ಆಗ್ತದ ಗುರ್ತೈತಿ ಬಹಳ ಅವಘಡ ಕೆಲಸ ಆಗ್ತದ ನಡಿ ಹೋಗುಣ ಅಂತಾನ ಬ್ಯಾಡಲು ಬ್ಯಾಡ ಬ್ಯಾಡ ಅಂದವನು ಬ್ಯಾಡರ ಹುಡುಗ ಎಲ್ಲ ಬ್ಯಾಡ ಸಂಸಾರ ಬೇಡ ಮುಕ್ತಿ ಬೇಡ ಎಲ್ಲ ಬ್ಯಾಡ ಅಂದವನು ಬ್ಯಾಡ್ರ ಹುಡುಗ ನಾ ಬ್ಯಾಡ್ರಲ್ಲಪ್ಪ ಆ ಭಗವಂತನ ಸೇವಕರಿದ್ದೀವಿ ನಡಿ ಹೋಗುಣ ಅಂತಾನೆ ಅದ ನಮಗೇನ್ರ ಪರಮಾತ್ಮ ಕೊಟ್ಟಿದ್ರೆ ಏನ್ ಮಾಡ್ತಿದ್ದಿ ದೇವ ಅಡಿಗೆ ಮಾಡೋರು ಬ್ಯಾರೆ ಅಡಿಗೆ ಬಡಿಸೋರು ಬ್ಯಾರೆ ತಿಂದ ಹೋಗೋರು ಬ್ಯಾರೆ ಕೊಟ್ಟಿಲ್ಲಂದ ಈ ಪ್ರಕಾರ ಬಂತಲ್ಲ ಇರಲಿ ಎಂದಿಲ್ಲ ನಾಳೆ ಗ್ರಾಮ ದೇವತೆ ನಮ್ಗೆ ಕೊಟ್ಟೆ ಕೊಡ್ತಾಳ ಮನುಷ್ಯನ ಮೇಲೆ ವಿಶ್ವಾಸ ಇಡಬೇಡ ದೇವರ ಮೇಲೆ ವಿಶ್ವಾಸ ಇಡು ಯಾವುದೇ ಒಂದು ದೇವರ ಮೇಲೆ ವಿಶ್ವಾಸ ಇಡು ಹರಿ ಮೇಲರಾಗಲಿ ದೇವಿ ಮೇಲೆ ಯಾರಾಗಲಿ ದೇವ ಮನುಷ್ಯ ಬೇಮಾನ ಮಾಡಬಹುದು ಆದ್ರೆ ದೇವರು ಬೇಮಾನ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅದಕ್ಕ ಮರಾಠಿ ಒಳಗೆ ಒಂದು ಮಾತಂದಾರಿ ಕಸ ಭಾವ ತಸ ದೇವ ನೀನ್ ಹಂಗಿದ್ದಿ ಪರಮಾತ್ಮನ ಹಂಗೆ ಇದ್ದಾಳ ಗ್ರಾಮ ದೇವತಿನ ಹಂಗೆ ಇದ್ದಾಳ ನೀನ ಕಟ್ಟಾಪಿಟ್ರಿ ಇದ್ರಿ ಅವರು ಕಟ್ಟಾಪಿಟ್ರಾನ ನಡಿ ಅಂತಾನ ಅವನು ಚೌಕಾಶಿ ಮಾಡಿದ ಕಬೀರ್ ಸಾಹೇಬ್ ಇಂಥವನ ಮನಿ ಹಿಂಗ್ ಹೋಗಿದ್ವಿ ಏನು ಹುಟ್ಟಿಲ್ಲ ಏನು ಪ್ರಸಾದ ಹಾಕಿಲ್ಲ ಅಂತಾರಲ್ಲ ತುಡುಗ ಮಾಡುದು ಉತ್ತಮ ಯಾಕ ರಾತ್ರಿ ತುಡುಗ ಮಾಡಿದ ಯಾರಿಗೂ ಗುರ್ತಾಗುದ್ರ ಅಂತ ತಿಳ್ಕೊಂಡ ಅವನು ತಿಳ್ಕೊಂಡ ತಂದಿ ಮಗನ ಕೂಡಿ ನಾ ಹೇಳ್ತೀನಿ ಕೇಳು ಒಳಗಿನ ಸಾಮಗ್ರಿಗಳ ಚೀಲ ತಗೊಂಡು ಹೊರಗಿಡ್ತೀನಿ ಆ ಹೊರಗಿಟ್ಟಿತ್ತ ಚೀಲ ಹೋಗಿ ಮನೆಗೆ ಇಟ್ಟು ಬರ್ತಾನಿ ನಡಿಯಪ್ಪ ಕಸ ಎತ್ತ ಸಜ ಅಂದ ಹೆಂಗ ಬರ್ತದ ಹಂಗ ಹೋಗ್ಬೇಕಂದಾರ ತಂದಿ ಮಗನ ಕೂಡಿ ತೊಡಗ ಮಾಡಿದ ಯಾರ ತಾಸ ರಾತ್ರಿ ಅಂಗಡಿ ಹೊಡೆದಾರಯ್ಯ ಅಂಗಡಿ ಹೊಡೆದ ಭಗವಂತನ ಮಹಿಮೇವೇನೋ ಶೆಟ್ಟಿ ಅಂಗಡಿ ಹೊಡೆದರು ದೇವ ಅಂಗಡಿ ತುಂಬ ಸಾಮಗ್ರಿಗಳದಾವ ಜಾಸ್ತಿ ತಗೊಳಿಲ್ರಿ ಮಗ 101 ಮಂದಿ ಅವರು 3 ಮಂದಿ ಇವರು ತಂದೆ ತಾಯಿ ಮತ್ತು ಮಗ ನೋಡ್ರಿ 104 ಮಂದಿಗೆ ಎಷ್ಟು ಪ್ರಸಾದಕ್ಕೆ ಬೇಕು ಅಷ್ಟೇ ತಗೊಂಡ ಎಲ್ಲ ಸಾಮಗ್ರಿಗಳ ತಗೊಂಡು ಹೊರಗಿಟ್ಟ ಬರ್ತಿದ್ದ ಶೆಟ್ಟಿ ಸಾವುಕಾರ ಅಲ್ಲೇ ಮಕ್ಕೊಂಡಿದ್ದ ಕತ್ತಲ್ದಾಗ ಕಾಲ ಕಾಣ್ಲಿಲ್ಲ ಕಂಬಳಿ ಹಾಕೊಂಡು ಮಕ್ಕೊಂಡಿದ್ನಲ್ಲ ಓಡ್ಕೋತ ಬರುದ್ರೊಳಗೆ ಆ ಶೆಟ್ಟಿ ಸಾವುಕಾರನ ಕಾಲಿನ ಮೇಲೆ ಕಾಲ ಇಟ್ಟ ಮತ್ತ ಕಾಲಿನ ಮೇಲೆ ಕಾಲಿಟ್ಟಾಗ ಮನುಷ್ಯ ಎಚ್ಚರ ಆಗುದಲ್ರಿ ಕಾಲಿನ ಮೇಲೆ ಕಾಲ ಇಟ್ಟಾಗ ಶೆಟ್ಟಿ ಸಾವುಕಾರ ಹವಾರಿ ಎದ್ದ ಅದು ಯಾವಾಗರ ತುಡುಗು ಮಾಡ್ಕೋತಿದ್ರು ಓಡ್ಯಾರ ಹೋಗ್ತಿತ್ತು ಎಲ್ಲರೂ ಮುಚ್ಕೊಂಡ್ರು ಕೊಡ್ತಿತ್ತು ಎಂದು ತುಡುಗ ಮಾಡಲಾರದವ ಸಾಧು ಸಂತರ ಸಲುವಾಗಿ ತುಡುಗ ಮಾಡಿದವ ನಿಂತಲ್ಲೇ ವಿಠಲ ವಿಠಲ ಅನ್ನು ತಾಂಡ್ರಿ ವಿಠಲ ವಿಠಲ ಅನ್ನು ಭಗವಂತನ ಮಹಿಮೆ ಬೇಡೋ ವಿಠಲ ಅನ್ನು ತಾಂಡ್ರಿ ವಿಠಲ ವಿಠಲ ಅಂತಿದ್ದ ಶೆಟ್ಟಿ ಸಾವುಕಾರಂದ ರಾತ್ರಿ ಅಂಗಡಿಯಾಗ ದೇವ್ಗಿ ಬಂದಿರ್ಬೇಕೇನಂದವ ಬಡ ಬಡ ಎದ್ದ ಗುಬ್ಬಿಲ್ ಆಟನ ಹಚ್ಚಿದ ಅವಾಗ ಎಲ್ರಿ ಎಲ್ಲ ಗುಬ್ಬಿಲ್ ಆಟನ ಅಲ್ಲ ಈಗೆಲ್ಲ ಕರ್ದಂಟ ಬಂದಾವ ಗುಬ್ಬಿಲ್ ಆಟನ ಹಚ್ಚಿದ ಅರ್ಧಕ್ಕರ್ಧ ಚೀಲ ಗಪ್ಪ ಆಗಿದ್ದು ಮಗನ ತುಡುಗ ಮಾಡಾಕ ಬಂದಿ ಬಿಟ್ಟಿ ಅಂತ್ಯ ಮಾಡ್ಯಾನ ಎಂತದ ಕೆಲಸ ಪಾಪದ ಕೆಲಸ ಮತ್ತೇನಂತಾನ ವಿಠಲ ವಿಠಲ ಲೇ ಪಕ್ಕ ತುಡುಗಲ್ಲ ನೀ ಕಚ್ಚಾದಿ ಕೊಂಡ ಬಡಿಯು ವಿಠಲ ಅನ್ನು ತಾನೇ ವಿಠಲ ಅನ್ನು
ಹೊರಗಾತು ದಿಂಬ ಒಳಗ ಶೆಟ್ಟಿ ಸಾವುಕಾರ ಜಗ್ಗ ಜಗ್ತಾನ ಅಪ್ಪ ಬರಗೈಲಿ ಬರ್ತಿದ ಕಬೀರ್ ಸಾಹೇಬ ಏಪ್ಪ ಬರಗೈಲಿ ಬರಬೇಡ ನಾ ಶೆಟ್ಟಿ ಸಾವುಕಾರನ ಕೈ ಒಳಗ ತುಡುಗ ಸಿಕ್ಕೇನಿ ಮಣಿಗೆ ಹೋದ್ ಮಣಿ ಒಳಗಿದ್ದಂತ ಹತಾರಿ ತಗೊಂಡು ಬಾ ಹತಾರಿ ತಗೊಂಡು ಬಂದು ನನ್ನ ರುಂಡ ಕಡಿ ನನ್ನ ರುಂಡ ಕಡೋದು ಮಣಿயை ಹೋಗಿ ಮಾಡಿದಾಗ ಮುಚ್ಚಿಡು ತುಡಗ ಮುಚ್ಚಿ ಹೋಗ್ತದೋ ತಂದೆ बाबा तुला किती म्हणलो की रे मी बाबा ನೀನು ಗ್ಯಾಸ್ಟಿಕ್ ಹೇಳಿದ್ನಲ್ಲೋ ಬೇಡ ಬೇಡ ಮಗನೇ ತೊಡಗ ಮಾಡೋದು ಪಾಪ ಅಂದ್ರೆ ಕೇಳಿಲ್ಲಲ್ಲೋ ಅಳಬೇಡ ಬಾರದು ಬಪ್ಪದು ತಪ್ಪದು ಕೂಡಲ ಸಂಗಮ ದೇವಾ ಇಲ್ಲಿ ಹೌದಂದ್ರೆ ಮೇಲೆ ಹೌದಂತಾರ ಇಲ್ಲಿ ಅಲ್ಲ ಅಂದ್ರು ಅಲ್ಲೇ ಅಲ್ಲ ಎದಕ್ ಕಳತಿ ನಿನ್ನ ಜನ್ಮಕ್ಕ ಸುಖ ಆಗಿದ್ರ ತಾಯಿ ಜನ್ಮಕ್ಕ ಸುಖ ಆಗಿದ್ರ ನನ್ನಂತ ಮಕ್ಕಳ ಎಷ್ಟ ಕಂಡೇ ಹಗಲಲ್ಲಿ ಹುಟ್ಟುವುದು ಹುಲ್ಲಿನ ಜನ್ಮ ಅಲ್ಲ ಒಮ್ಮೆ ಹುಟ್ಟಬೇಕಾದ್ರೆ ಏಸು ಓಣಿಗಳ ಹೊಲಸ ರಕ್ತ ಹುಟ್ಟಿ ಬಂದದ ಇದೆ ಶರೀರ ಲಾಸ್ಟಿಗೆ ಮತ್ತೆ ಹೊಲಸಾಗಿ ಹೋಗಿಬಿಡ್ತಾರೆ ಹಳಬೇಡ ಸತ್ತರ ಏನಂದು ವಸ್ತು ಆಗುದಿಲ್ಲ ಶರೀರ ಎಲ್ಲಾ ಪ್ರಾಣಿಗೆ ತಿಂತಾರ ಈ ಪ್ರಾಣಿಗೆ ಯಾರು ತಿಂತಾರೆ ನೋಡೋನು ಯಾಕ್ರಿ ಸಾಹೇಬ್ರ ಎಲ್ಲ ಪ್ರಾಣಿಗೆ ತಿಂತಾರ ಕೋಳಿ ತಿಂತಾರ ಕ್ವಾನ ತಿಂತಾರ ಕುರಿ ತಿಂತಾರ ಮೀನನ್ನು ತಿಂತಾರ ಕಪ್ಪಿನ ತಿಂತಾರ ಹೊರಗಿನ ದೇಶದಾಗ ಇಲ್ಲ ಹಾವನ್ನು ತಿಂತಾರೆ ಈ ಮಾನವ ಯಾರು ತಿಂತಾರೆ ನೋಡೋನು ಈಗ ತಿನ್ನೋದು ಒಂದ ಪ್ರಾಣಿ ಅದು ಯಾವುದು ಒಂದು ಕತಬರ್ಗ ಈ ಶರೀರ ತಿನ್ನೋದು ಯಾವ್ದೊಂದು ಒಂದು ಕತಬರ್ಗ ಇನ್ನೊಂದು ತಿಂತದ ಎಲಬ ತಿಂತದ ಮಾತ್ರ ಅದು ಯಾವ್ದು ನಾಯಿ ಬರೀ ಮನುಷ್ಯನ ಎಲಬ ತಿಂತದ ಎಲಬ ತಿಂದ ಬಳಕ ಅದಕ್ಕೆ 3 ದಿನಕ್ಕೆ ಹುಚ್ಚಾಗ್ತದ ನಾಯಿ ವಿಷದ ಪ್ರಾಣಿ ಇದು ವಿಷ ಮಾನವ ಜನ್ಮದ ವಿಷ ಪ್ರಾಣಿ ಇದು ತಂದೆ ಅಳಬೇಡ ಸಾಧು ಸಂತರ್ಕಿತನ ಏನು ದೊಡ್ಡವನಲ್ಲ ಬ್ಯಾಡಲು ಮಗನೇ ಯಾಕೆ ಕಡಿಲಪ್ಪ ನಡಿ ಹೋಗಂತಾನ ಅವನು ಮತ್ತೆ ಚೌಕಾಶಿ ಮಾಡಿದ ಸಂತ ಕಬೀರ್ ಸಾಹೇಬರು ಇಲ್ಲೇ ಮಗನ ದೊಡ್ಡ ದೊಡ್ಡ ಪುರಾಣ ಹೇಳ್ತೀರಿ ದೊಡ್ಡ ದೊಡ್ಡ ಪ್ರವಚನ ಅಂತೀರಿ ರಾತ್ರಿ ತುಡುಗ ಮಾಡೋದು ಇದು ಪದ್ಧತಿ ನಿಮ್ದು ಅಲ್ಲಿದು ಇದು ರಾತ್ರಿ ಮಾಡಬೇಕಂದ ಬಡ ಬಡ ಮಣಿಗೆ ಬಂದ ಹತ್ತಾರಿ ತಗೊಂಡ ಬಾನುಮ ಅಂತಾಳ ಓ ಮಗ ಎಲ್ಲದಾನ ಇಲ್ಲ ಮಗ ಗುರುಗಳ ಹತ್ರ ಪ್ರವಚನ ಕೇಳಲಿಕ್ಕೆ ಹೋಗಿ ಹತ್ತಾರಿ ಮುಚ್ಕೊಂಡ ಹತ್ರ ಬಂದಾಂಡ್ರಯ್ಯ ಹತ್ರ ಬರು ತಾರಿ ಹತ್ರ ಬಂದಾಂಡ್ರಯ್ಯ ರುಂಡದ ಕಡದಾಂಡ್ರೇಣ ರುಂಡ ಕಡದಾಂಡ್ರೇಣ ತಗೊಂಡಾಡಿ ಓಡು ತಾಡಿ ಮಗನ ರುಂಡ ಕಡದ ರುಂಡ ಕಡದು ರುಂಡ ತಗೊಂಡು ದಿಕ್ಕಿಲ್ದ ಓಡ್ತಾನ ಬಡ ಬಡ ಮನೆಗೆ ಬಂದ ಡ್ರೆಸ್ ಕಳೆದ ಯಾಕೆ ರಕ್ತದೊಳಗೆ ಮುಣಗಿತ್ತಲ್ರಿ ಡ್ರೆಸ್ ಎಲ್ಲ ಡ್ರೆಸ್ ಕಳೆದು ಮತ್ತೆ ಬೇರೆ ಡ್ರೆಸ್ ಹಾಕೊಂಡ ಇವನ ವಿಷಯ ಇಲ್ಲಿಗಿರಲಿ ಕಬೀರ್ ಸಾಹೇಬಂದ ಭಗವಂತ ಏನು ನಿನ್ನ ಮಹಿಮೆ ಮತ್ತಂತಾನ ಮತ್ತ ದುಃಖ ಮಾಡ್ತಾನೆ ಇಲ್ಲೇ ಒದ್ದಾಡುವಂತ ಮಗ ಗಪ್ಪ ಆದ್ನಲ್ಲ ಶೆಟ್ಟಿ ಸಾವುಕಾರ ಒದ್ದಾಡ್ತಿದ್ದ ಗಪ್ಪ ಆದ್ನಲ್ಲ ಏನಾಗ್ಯದೋ ಏನಿಲ್ಲ ಬಡಬಲ ಬಾಗ್ಲ ತಗದ ನೋಡ್ತಾನ ರುಂಡನೆ ಮಹಾಯ ಓ ಏನಿದು ವಿಷಯ ಇಲ್ಲಿ ತುಡುಗು
ಇಂಥ ಕೆಲಸ ಆಗಬೇಕೆ ಅಲ್ಲಿ ಯಪ್ಪ. ಈಗ ನಾಳೆ ಪಂಚರ ಹೇಳ್ತಾರ, ಎದ್ದು ಬಳಕ ನಡಿ ಏನ್ ಮಾಡ್ತಾರ, ಈ ಮಗನ ರುಂಡ ಯಾಂಗ್ ತೆಗದ್ರ ನಡುವ ಅಂದ್ರ ಆಗಿನ ಕಾಲದಾಗ ಹಂಗೈತ್ರಿ. ಮಹಾತ್ಮರ ಕಡ್ದಂಗ ಕಡ್ದ ತಿರ್ತಿದ್ರು, ತುಡಗ ಮಾಡಿದ್ರೆ ಕೈ ತೆಗಿತಿದ್ರು, ಹೆಣ್ಣು ಮಕ್ಕಳ ಕೆಟ್ಟ ದೃಷ್ಟಿಯಲ್ಲಿ ನೋಡಿದ್ರೆ ಕಣ್ಣು ತೆಗಿತಿದ್ರು. ಈಗೆಲ್ಲ ಬ್ಯಾರೆ ಬಂದ. ಅಲೋ ನನ್ನ ಮಗನೇ, ಒದ್ದಾಡುವಂತ ಮಗ ಯಾರು ಕಡ್ದಿರ್ಬೇಕು, ಯಾರಿಲ್ಲ. ಹಿಂಗಾದ್ರಿ ಮಗ ಬಿಡಬಾರ್ದು ಎಂದು ಬಡ ಬಡ ಬಾಗಲ ತೆಗೆದು ಆ ದಿಂಬ ತಗೊಂಡು ಅಚ್ಚಿ ಮುಂದ ಒಗದ, ಅಚ್ಚಿ ಬೋರ್ಗಲ್ಲಿ ಮುಂದೆ ಒಗದ. ಇವರ ವಿಷಯ ಇಲ್ಲೇ ಇರಲಿ. ಎಲ್ಲಾರು 101 ಮಂದಿ ಸಂತ್ರ ಎದ್ರು. ಎಲ್ಲಾರು ಗಂಗಾ ಸ್ನಾನಕ್ಕೆ ಹೋಗು ನಡ್ರಿ, ಹೋಗು ನಡ್ರಿ. ಏನು ಒಬ್ರು ಇಬ್ಬರು ಮನ್ಯಾಗ ಸ್ನಾನ ಮಾಡೋರು. ಬಾನುಮ ಅಂದಳು, ಬಾಬಾ ಇಲ್ಲೇ ನೀರದ ಇಲ್ಲೇ ಸ್ನಾನ ಮಾಡ್ರಿ. ಇಲ್ಲಮ್ಮ, ನಾವು ಒಬ್ರು ಇಬ್ಬರೆಲ್ಲ 101 ಮಂದಿ ಸಂತ್ರ ಅದೀವಿ, ನಾವು ಸ್ನಾನಕ್ಕೆ ಹೋಗಿ ಬರ್ತೀವಿ. ಹೋಗಿ ಬರ್ರಿ ಭಗವಂತ. ಎಲ್ಲಾರು 101 ಮಂದಿ ಸಂತ್ರ ಕೂಡಿ ಆ ತಾಳ, ಆ ನಾದ, ಅದು ವಿನಾ ಆ ಮೃದಂಗದ ನಾದಕ್ಕೆ ಅದ ದಾರಿ ಹಿಡ್ಕೊಂಡು ಹೋಗ್ಬೇಕು, ಅದ ದಾರಿ ಬರ್ಬೇಕು. ಅಚ್ಚಿ ಮುಂದೆ ಅಚ್ಚಿ ಮುಂದೆ ದಿಂಬ ಭಗದಾನ ಶೆಟ್ಟಿ ಸಾವುಕಾರ ಬರ್ತಿದ್ರು. ಆ ತಾಳದ ನಾದದ ಕೇಳಿ ರುಂಡಗಿರ್ಲಾರ್ದ ದಿಂಬವೇ ಎದ್ದು ಎರಡು ಕಲಿ ಭಜನೆ ಮಾಡು, ಭಜನೆ ಮಾಡು. ಅವರ ಜೋಡಿ ನಡೆದೈತ್ರಯ್ಯ, ಅವರ ಜೋಡಿ ನಡೆದೈತೆ, ಅವರ ಜೋಡಿ ಬಂತು. ಎಲ್ಲಾರು ಗಂಗಾ ಸ್ನಾನ ಮಾಡಿದ್ರು. ಎಲ್ಲಾರ ಪೂಜೆ ಪುನಸ್ಕಾರ ಆಯ್ತು. ಕಬೀರ್ ಸಾಹೇಬ್ರು, ತುಳಸಿದಾಸರು, ಜ್ಞಾನೇಶ್ವರ ಮಾವಲಿಯವರು, ರೋಹಿದಾಸರು ಎಲ್ಲ ಮುಂದ ನಿಂತಿದ್ರು. ಕಬೀರ್ ಸಾಹೇಬ್ರಿಗೆ ಒಂದು ಮಾತಂದ್ರು, ಕಬೀರ್ ಸಾಹೇಬ್ರ, ಇವ ನಿಮ್ಮ ಮಗ, ಇವ ನಿಮ್ಮ ಮಗ ಹೌದಂತೀನಿ. ಸತ್ತೋರ ಮನೆಯಾಗ ಉಣ್ಣುವಂಗಿಲ್ಲ, ಅಡಿಗೆ ಮಾಡಿದೆಲ್ಲ ಕೇಡಾಗ್ತದ. ಏನ್ರಿ ಮಹಾತ್ಮರ, ಏನ್ ನಮ್ಮ ಮಗನ ಗತಿ ಊರಾಗ ಯಾರು ಶೋಭಾ ಇರಬಾರ್ದೇನು? ನಮ್ಮ ಮಗ ಗುರುಗಳನ ಹತ್ರ ಪ್ರವೇಶನ ಕೇಳಲಿಕ್ಕೆ ಹೋಗಿ ಆನೆ, ಇವ ನಮ್ಮ ಮಗ ಅಲ್ಲವೇನು? ಜ್ಞಾನೇಶ್ವರ ಮಹಾರಾಜರು ಮಾವಲಿಯವ್ರಂದ್ರು, ಮನದಾಗ ಅಂತಾರ ಏನು ಪರಮಾತ್ಮ ನಿನ್ನ ಮಹಿಮೆ ಎಲ್ಲಾರ್ಗಿ ಕೊಟ್ಟಿ, ಇಂಥವ್ರಿಗೆ ಯಾಕೆ ಕೊಡಬಾರ್ದಪ್ಪ? ಏ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಪಾಂಡುರಂಗ, ಇಂಥವ್ರಿಗೆ ಯಾಕೆ ಕೊಡಬಾರ್ದು? ಮಹಾತ್ಮರ ಸಾಧು ಸಂತರ ಸಲುವಾಗಿ ಮಗನ ಕಡದಾನಲ್ರಿ. ಎಂತ ಭಕ್ತರಲ್ಲ, ಮಗ ಅಲ್ಲ. ಹೌದು ಅಲ್ರಿಪ್ಪ, ನಮ್ಮ ಮಗನೇ ಅಲ್ಲ. ಇಲ್ರಿ, ಎರಡನೇದವ್ರ ಮಗನ ನಮ್ಮ ಮಗ ಅಂದ್ರೆ ಬಿಡ್ತಾರೇನ್ರಿ? ಆಯ್ತು, ಪೂಜೆ ಪುನಸ್ಕಾರ ಆಯ್ತು, ಮತ್ತ ಅದ ದಾರಿ ಹಿಡ್ಕೊಂಡು ಹೋಗ್ಬೇಕಲ್ರಿ, ತಮ್ಮ ಮನೆಗೆ ಹೋಗ್ಬೇಕಲ್ಲ. ಮತ್ತ ನಾಮಸ್ಮರಣೆ ಮಾಡೋತ ಬಂದ್ರು. ಬಂದ ಬಳಕ ಮನೆಗೆ ಬಂದ್ರು. ಬಾಣುಮ ಎಲ್ಲಾರ ಕಾಲಿನ ಮೇಲೆ ನೀರು ಹಾಕಿ ನಮಸ್ಕಾರ ಮಾಡೋತ ಬರ್ತಿದ್ದಳು. ಎಲ್ಲಾರ ಕಾಲಿನ ಮೇಲೆ ನೀರು ಹಾಕಿ ನಮಸ್ಕಾರ ಮಾಡೋತ ಬರ್ತಿದ್ದಳು. ಮಗನ ಕಾಲಿನ ಮೇಲೆ ನೀರು ಹಾಕ್ತಿದ್ದಳು. ಓಡಿ ಬಂದ್ರು. ಅಮ್ಮ ನಿಂದರು, ಇವ ನಿಮ್ ಮಗ ಅಲ್ಲ ನೋಡ್ರಿ. ನಮ್ಮ ಮಗನೇ ಅಲ್ಲ, ಇವ ನಮ್ಮ ಮಗ ಅಲ್ಲ. ಜ್ಞಾನೇಶ್ವರ ಮಹಾರಾಜರಂದ್ರು,
ಹರುವ ನೀರನ್ನು ನಿಲ್ಲಿಸಿದಿ, ಮನಸ ನಿಲ್ಲಿಸಿದಲ್ಲೋ ಕಬೀರ. ಒಡ ಹುಟ್ಟಿದ ಮಗನ ಕಡದ್ರೆ ತಟ್ಟಂತ ಕಣ್ಣೀರು ಬರಬಾರದು. ನಿಮ್ಮ ಮನ್ಯಾಗ ಯಾರ ಸತ್ರ ಅಳ್ತೀರು ಅಂದ. ಜನ್ಮ ಕೊಟ್ಟಂತ ತಾಯಿಗೆ ಕೇಳಿದ್ರೆ ನಮ್ಮ ಮಗ ಅಲ್ಲ ಅಂದಳು. 9 ತಿಂಗಳ 9 ದಿವಸ ಗೋಪಾನ ಚತ್ತನ ಮಾಡಿ ರೋಮಾದಿಗಳನ್ನ ಹಾಲವನ್ನು ಕುಡಿಸಿದಂತ ತಾಯಿಗೆ ಕೇಳಿದ್ರೆ ಮಗ ಅಲ್ಲಂದಳು. ಮತ್ತು ನೀ ತಂದಿಗೆ ಕೇಳಿದ್ರೆ ನಮ್ಮ ಮಗನೇ ಅಲ್ಲಂತಿರಲ್ಲ. ಇದ್ದರೆ ಇರಬೇಕಪ್ಪ ನಿಮ್ಮಂತ ಭಕ್ತರು, ಇದ್ರೆ ಇರ್ಬೇಕು, ನಿಮ್ಮಂತ ಭಕ್ತರು ಇರ್ಬೇಕು. ಏ ಕಬೀರ್ ಸಾಹೇಬ್, ನಿನ್ನೆ ರಾತ್ರಿ ತುಡುಗು ಮಾಡಕ್ ಹೋಗಿದ್ದೆ ಇಲ್ಲೋ? ಅಯ್ಯೋ ಭಗವಂತ ಅಂತ ನೀವ ರಾತ್ರಿ ಹೋಗಿ ಯಾರ ತಿಳಿಸಿರ್ಬೇಕೇನಂತ ನೀವು. ಮನುಷ್ಯಾಗ 2 ಕಣ್ಣುಗಳಿದ್ದರೆ ದೇವರಿಗೆ ಕೋಟಿ ಕಣ್ಣುಗಳು ಇರ್ತಾವೆ. ದೇವರಿಗೆ ಕೋಟಿ ಕಣ್ಣುಗಳು. ಏ ನಿನ್ನೆ ರಾತ್ರಿ ತುಡುಗು ಮಾಡಕ್ ಹೋಗಿದ್ದಿಲ್ಲ? ಯಪ್ಪ ಹೋಗಿದ್ಯಾ? ಶೆಟ್ಟಿ ಸಾವುಕಾರನ ಕೈ ಒಳಗ ಮಗ ಸಿಕ್ಕಿದ್ದಾನೆ. ತುಡಗ ಮುಚ್ಚಿ ಹೋಗಲೆಂದು ಮಗನ ರುಂಡ ಕಡದು ಮನ್ಯಾಗ ಮುಚ್ಚಿಟ್ಟೆಲ್ಲೋ ಕಬೀರ. ವಿರಳ 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 ಅಂತ ಜ್ಞಾನೇಶ್ವರ ಮಹಾರಾಜರು. ಹೌದಪ್ಪ, ಮಗನ ಕಡ್ದಿದ್ದ ಕರೆ ರುಂಡ ತಗೊಂಡು ಮನ್ಯಾಗ ಮುಚ್ಚಿಟ್ಟಿದ್ದು ಖರೆ. ಏ ಬಾನುಮ, ಮಗನ ಕಡಿಯುವ ಸಮಯದಲ್ಲಿ ನೀ ಇದ್ದಿದ್ದಿಲ್ಲ. ಗಂಡ ಹೆಂಡತಿ ಇಬ್ರು ಕೂಡಿ ಮಗನ ರುಂಡ ತೊಂಬರುವರು. ಮಗನ ಕರ್ಕೊಂಡು ದಾದೋಶಿ ಬಿಡನು ಅಡಿಗೆ ತಯಾರಾಗ್ಯದ. ಗಂಡ ಹೆಂಡತಿವನ ಕೂಡಿ ಮಗನ ರುಂಡ ತಗೊಂಡಾರಿ. ಕೈವಳ ಕೊಟ್ಟಾರಯ್ಯ, ಕೈವಳ ಕೊಟ್ಟಾರ. ಜ್ಞಾನೇಶ್ವರ ಮಹಾರಾಜರ ಕೈವಳ ಕೊಟ್ರು. ಪರಮಾತ್ಮ ದಿಂಬದ ಮೇಲೆ ರುಂಡ ಇಟ್ಟ. ಪುನಾರ್ಪಿ ಜನ್ಮಂ ಪುನಾರ್ಪಿ ಮರಣವೇ. ಎಂತವರದಿಂದ ಇಂಥ ಮಹಾತ್ಮರದಿಂದ ದಿಂಬದ ಮೇಲೆ ರುಂಡವನ ಇಟ್ಟ. ಪುನಾರ್ಪಿ ಜನ್ಮ ಉದ್ಭವಿಸೋ ಶ್ರೀಹರಿ ಅಂದ. ಪುನಾರ್ಪಿ ಜನ್ಮವನ್ನ ಪಡೆದ. ಎಲ್ಲಾರು ಕರ್ಕೊಂಡು 101 ಮಂದಿ ಸಂತರು, ಇವರು 3 ಜನ, 104 ಮಂದಿ ಕೂಡಿ ದ್ವಾದಶಿ ಬಿಟ್ಟಾರೆ. ಪಂಡರಪುರಕ್ಕೆ ಹೋಗು ನಡ್ರಿ. ಎಲ್ಲಾರನ್ನ ಕರ್ಕೊಂಡು ಪಂಡರಪುರಕ್ಕೆ ನಡೆದ್ರು. ಇಲ್ಲಿವರೆಗೆ ಶ್ರೀ ಸಮುದತ್ತಿ ಗ್ರಾಮದಾಗ ಶ್ರೀ ಗ್ರಾಮ ದೇವತೆ ಜಾತ್ರಾ ಉತ್ಸವದಲ್ಲಿ ನಮಗೂ ಬಾಗಲಕೋಟೆಯವರಿಗೆ ಕರೆದಾರ ಮಹಾತ್ಮರು. ಸೇವಾ ಮಾಡುವುದ ಋಣಬಂಧ ಎಲ್ಲಿರ್ತದ ಅಲ್ಲಿ ಹೋಗಬೇಕಾಗ್ತದೆ. ಎಲ್ಲಿ ಋಣಬಂಧ? ಅನ್ನದ ಮೇಲೆ ಋಣಬಂಧ ಇರಬೇಕು. ಒಬ್ಬೊಬ್ಬರಂತಾರ ನೋಡ್ರಿ, ನನ್ನ ಮಗಳು ಅಲ್ಲಿ ಕೊಡ್ತಿದ್ದೆ, ಇಲ್ಲಿ ಕೊಡ್ತಿದ್ದೆ, ಡಾಕ್ಟರ್ ಕೊಡ್ತಿದ್ದೆ, ಇಂಜಿನಿಯರ್ ಕೊಡ್ತಿದ್ದೆ. ಅಲ್ಲಿ ಎಲ್ಲಿ ಹೋಗಿ ಬೀಳಬೇಕು ಅಲ್ಲೇ ಹೋಗಿ ಬೀಳ್ತದ. ಅದಕ್ಕೇನಂದಾರ, ಖಾಣೇವ ಲೆಕ್ಕೆ ನಾಮ್ ದಾನೆ ದಾನ ಪರ್ ಭಗವಾನ್ ಲಿಖೇಶ್ವರ. ಯಾರ್ಯಾರ ಪ್ರಸಾದಕ್ಕೆ ಹೋಗ್ಬೇಕು ಅವರೇ ಹೋಗ್ತಾರ. ಎಲ್ಲೆಲ್ಲಿ ಸೇವಾ ಮಾಡಿದ್ರೆ ಇನ್ನು ಬಂದಿರ್ತದ ಅಲ್ಲಿ ಅವರೇ ಬಂದು ಸೇವಾ ಮಾಡ್ತಾರೆ. ಇಲ್ಲಿವರೆಗೆ ಹೇಳಿದಂತ ಇದು ಅಡಕತೆ ಕಬೀರ್ ಸಾಹೇಬ್ರ ಕಥೆಯನ್ನು ಇಲ್ಲಿಗೆ ಮುಕ್ತಾಯ ಆಯ್ತು. ಇನ್ನು ಮುಂದೆ ಇನ್ನೂ ಒಂದು ತಾಸಿನ ನಮ್ಮ ಕಾರ್ಯಕ್ರಮ ಅದ. ಮುಂದಿನ ಸದ್ಭಕ್ತರು ನಾವು ನೀವು ಕೂತು ಆ ಗ್ರಾಮ ದೇವತೆ ಆದಂತ ಜಾತ್ರಾ ಮಹೋತ್ಸವದಲ್ಲಿ ನಾವು ನೀವು ಕೂತು ಸೇವಾ ಮಾಡೋನು. ಯಾಕಂದ್ರೆ ಯಾರು ತಪ್ಪು ತಿಳ್ಕೊಬೇಡ್ರಿ ಮಹಾತ್ಮರ, ಇಂಥ ಭಕ್ತಿ ಅಂದ್ರೆ ಯಾರು ಜಾಸ್ತಿ ಬರೋದಿಲ್ಲ. ಇಂಥ ಭಕ್ತಿದಂದ್ರೆ ಭಜನ ಆಗಲಿ, ಒಂದು ಪಾರ್ಜಾತ್ ಆಗ್ಲಿ, ಒಂದು ಗೊಂದಲಿಗೆರು ಚೌಡಿಕಿ ಪದ ಆಗ್ಲಿ, ಜಾಸ್ತಿ ಯಾರು ಜನ ಬರೋದಿಲ್ಲ. ಅದ್ರಾಗ ಹುಡುಗಿ ಡ್ಯಾನ್ಸ್ ಮಾಡಕ್ ಬರ್ಲಿ, ಇದ್ದಿದ್ದು ಇರ್ಲಾರ್ದವ್ರು ಉಗೋರ್ಗಳವರು ಆಜು ಬಾಜು ಸುತ್ತಮುತ್ತ ಎಲ್ಲ ಹಳ್ಳಿಯವರು ಓಡಿ ಬರ್ತಾರೆ. ಅಂದ್ರ ಭಕ್ತಿ ಅನ್ನೋದು ತುದಿ ಮೇಲೆ ನಿಂತು ಬಿಟ್ಟೆ. ಇನ್ನ ಒಂದು ತಾಸಿನ ಕಾರ್ಯಕ್ರಮ, ಇನ್ನೊಂದು ಚರಿತ್ರೆ ಹೇಳೋನು. ಮುಂದಿನ ಕಥೆಯ ಕೇಳಲೇಬೇಕ. ಪಾಂಡುರಂಗ ಬಂದ ಭಕ್ತರಿಗಾನಂದ, ರಂಗ ಬಂದ ಭಕ್ತರಿಗಾನಂದ, ಚೌಕ ಮೇಳನ ಭಕ್ತಿಗಾಗಿ ಚೌಕ
ಪಾಂಡುರಂಗ ಬಂದ ನಿಂತ ಸೊಕ್ಕು ಬಾಗಿನ ಭಕ್ತಿಗಾಗಿ ಸ್ವಸಿಯಾಗಿ ದುಡಿದ ಸ್ವಸಿಯಾಗಿ ದುಡಿದ ಜಾಣ ಬಾಗಿನ ಭಕ್ತಿಗಾಗಿ ಜಾಣ ಭಕ್ತಿಗಾಗಿ ತೊಲಗ ಬಂದ ನಿಂತ ಪಾಂಡುರಂಗ ಬಂದ ಏ ಪಾಂಡುರಂಗ ರಂಗ ಬಂದ ಭಕ್ತರಿಗಾನಂದ ಜ್ಞಾನೇಶ್ವರನ ಭಕ್ತಿಗಾಗಿ ಜ್ಞಾನೇಶ್ವರನ ಭಕ್ತಿಗಾಗಿ ಜ್ಞಾನದೊಳಗ ಬಂದ ಬಂದ ನಿಂತ ರಂಗ ಬಂದ ಪುಂಡಲಿಕನ ಭಕ್ತಿಗಾಗಿ ಇಟ್ಟಂಗಿ ಮೇಲೆ ಬಂದ ನಿಂತ ಇಟ್ಟಂಗಿ ಮೇಲೆ ಬಂದ ನಿಂತ ಸಾಧು ಸಂತರ ಗಾಗಿ ಸಂತರಗಾಗಿ ತುಳಸಿ ಮಾಲೆಯಾಗಿ ಬಂದ ನಿಂತ ಪಾಂಡುರಂಗ ಬಂದ ಏ ಪಾಂಡುರಂಗ ಬಂದ ಭಕ್ತರಿಗ ಆನಂದ ದೇಶಕ್ಕೆ ದಿಕ್ಕೆ ಹೋದ ಸುಳ್ಳ ಪಂಡರ ಪಂಡರಪುರ ಸುಳ್ಳ ಪಂಡರಪುರ ಪಾಂಡುರಂಗ ಬಂದ ಭಕ್ತರಿಗಾನಂದ ಚೌಕ ಮೇಳನ ಭಕ್ತಿಗಾಗಿ ಚೌಕ ಭಕ್ತಿಗಾಗಿ ಬಾಳಿಗಣ್ಣ ದೇದ ಪಾಂಡುರಂಗ ಬಂದ ಪಾವ ಪುಣ್ಯದ ಕತಿ ಕೇಳರಿ ಅಣ್ಣೆ ಅಣ್ಣೆ ಮಳಬರ ಯಾವುದೇನಾ ಜಿಯಾಜಿ ಮಣ್ಣಿನ ಕಾಗಿದು ಮಣ್ಣಿಗೆ ಹೋಗ್ತಾಳ ಎಂಬಳ ಬಲ್ಲು ಯಾವುದೇನಾ ಜಿಯಾಜಿ ಬರುವಾಗೇನ ತಂದಿಲ್ಲ ನಾಳೆ ಹೋಗುವಾಗ ಹೋಗುವಾಗೆ ನೆನವೈಲಿಲ್ಲ ಜಿಯಾಜಿ ಬರುವಾಗೇನ ತಂದಿಲ್ಲ ಹೋಗುವಾಗೆ ನೆನವೈಲಿಲ್ಲ ಜಿಯಾಜಿ ವಿರಂಬ ಬರದರ ನಿರ್ಧಾರ ಜಿಯಾಜಿ ಲೋಕಕ್ಕೆ ಬಂದ ಮೇಲೆ ಬೇಕಾದ ಮಾಡ್ತೀರಿ ಹೋಗುವಾಗ ಗುಣದಾರ ಜಿಯಾಜಿ ಲೋಕಕ್ಕೆ ಬಂದ ಮೇಲೆ ಬೇಕಾದ ಮಾಡ್ತೀರಿ ಹೋಗುವಾಗ ಗುಣದಾರ ಜಿಯಾಜಿ ನಾಳೆ ಉಡದಾರ ಜಿಯಾಜಿ ಏ ಲೋಕಕ್ಕೆ ಬಂದ ಮೇಲೆ ಬೇಕಾದ ಮಾಡ್ತೀವಿ ಹೋಗುವಾಗ ಹರಿದಾರ ಉಡದಾರ ಜಿಯಾಜಿ ಏ ಪಾಪ ಪುಣ್ಯದ ಕತಿ ಕೇಳರಿ ಅಣ್ಣಯ್ಯ ಮಾಡಬರ ಯಾವುದೇನಾ ಜಿಯಾಜಿ ಮಣ್ಣಿನ ಕಾಗಿದು ಮಣ್ಣಿಗೆ ಹೋಗ್ತಾಳ ಎಂಬಳ ಬರುದು ಯಾವುದೇನಾ ಜಿಯಾಜಿ ಏ ನಾಲ್ಕು ತತ್ವಗಳ ತಿಳಿದ ನೋಡಿರಿ ಮುಂದೆ ಕಂಡರೆ ಕುರುಪದನ ಜಿಯಾಜಿ ನಾಲ್ಕು ತತ್ವಗಳ ತಿಳಿದ ನೋಡಿರಿ ಮುಂದೆ ಕಂಡರೆ ಕುರುಪದನ ಜಿಯಾಜಿ ಭಕ್ತಿಲಿಂದ ನೀವು ಬಾಗಿ ನಡೆದರ ಸಾಂಬ ಮೆಚ್ಚುತ್ತಾನ ಮಕ್ಕಣ್ಣ ಜಿಯಾಜಿ ಏ ಸಾಂಬ ಮೆಚ್ಚುತ್ತಾನ ಮಕ್ಕಣ್ಣ ಜಿಯಾಜಿ ರೀತಿ ಬಿಟ್ಟವ ರೀತಿ ನಡೆಯದರ ಅಲ್ಲ ಮುರಿಯುತ್ತ ನಿಮಗೋಣ ಜಿಯಾಜಿ ಹಲ್ಲ ಮುರಿಯ ತನ ನಿಮ್ಮ ನಿಮಗೋಣ ಜಿಯಾಜಿ ತಾಗಿ ತಂದಿನ ಪೂಜೆ ಮಾಡಿದರ ಪುಣ್ಯ ಪೂರ್ಣ ಆಗುವರಣ್ಣ ಜಿಯಾಜಿ ತಾಗಿ ತಂದಿನ ಪೂಜೆ ಮಾಡಿದರ ಪುಣ್ಯ ಪೂರ್ಣ ಆಗುವರಣ್ಣ ಜಿಯಾಜಿ ತಾಗಿ ತಂದಿನ ಆತ್ಮ ನೊಂದಿಸಿರ ಹಂದಿಯಾಗಿ ಹಂದಿಯಾಗಿ ಬಾಳುವರಣ್ಣ ಜಿಯಾಜಿ ಏ ತಾಗಿ ತಂದಿನ ಹಂದಿಯಾಗಿ ಬಾಳುವರಣ್ಣ ಜಿಯಾಜಿ ಕರ್ಮಗೇಡಿ ಬಾಳ ಕನಿಷ್ಠ ಅದರ ಕಾಗಿಯಾಗಿ ಬಾಳುವರಣ್ಣ ಜಿಯಾಜಿ ಕಾಗಿಯಾಗಿ ಬಾಳುವರಣ್ಣ ಜಿಯಾಜಿ ಅಣ್ಣನೆಂಡತಿ ಅಡ್ಡಗಾಡಿದರ ಬಟ್ಟಿ ಮನೆಯ ಬರ್ತಾನ ಜಿಯಾಜಿ ಏ ಬಟ್ಟಿ ಮನಿಯದು ಬರ್ತಾನ ಜಿಯಾಜಿ ಹಾಗೂ ಕಾರ್ಯಕ್ಕೆ ಅಡ್ಡ ಬಂದರ ಬಟ್ಟಿ ಸಾಲ ಗೆತ್ತುವರಣ್ಣ ಜಿಯಾಜಿ ಏ ಬಟ್ಟಿ ಸಾಲ ಗೆತ್ತುವರಣ್ಣ ಜಿಯಾಜಿ ಮಂದಿ ಮಕ್ಕಳನ್ನ ಆತ್ಮ ನೊಂದಿಸಿದರ ಬಂಜಿಯಾಗಿ ಬಾಳುವರಣ್ಣ ಜಿಯಾಜಿ ಏ ಜಾಡ ಹಚ್ಚಿದವ ಹೇಳಿ ಅವನ ಮಣಿ ಮಾರ ಕಲ್ಲಿನ ಪಾಡಿ ನಿಜವಾದ ಒಂದ ಭಕ್ತಿ ಒಂದ ಗಟ್ಟಿಯಾಗ ಹಿಡಿ ಸಂಗಮನಾಥನ ಪಾದ ಗಿಡಿ ಕೂಡಲ ದೇಶನ ಪಾದ ಗಿಡಿ ಏ ಬಾಬಾ ಪುಣ್ಯದ ಕತಿಯ ಕೇಳರಿ ಅನ್ಯಾಯ ಮಾಡಬಾರದು ಯಾವುದೇನ ಏ ಮಣ್ಣಿನ ಕಾಗಿದು ಮಣ್ಣಿಗೆ ಹೋಗುತ್ತದೆ ಕಾಲ ಯಾವುದೇನ ಶಿಶುಮಾದೇವ ಎಣ್ಣ ದೇವಿ ಮಹಾದೇವಯ್ಯ ಕೃಪಾದಿಂದ ದೈವ ಮಹಾದೇವಯ್ಯ ಶ್ರೀ ಭಕ್ತನಾದಂತ ಅವರಪ್ಪ ಪರಮಾತ್ಮನ ಪರಮ ಭಕ್ತನಾದಂತ ಹೌದೌದ್ರಿ. ಮಹಾತ್ಮರಾದಂತ
ಚಾಂಗುಣಿ ಶ್ರೀಯಾಳೆಂಬ ಪೂರ್ವದೊಳಗಾದಂತ ಘಟನಾ ಇದು. ಶ್ರೀಯಾಳೆಂಬ ಪೂರ್ವದೊಳಗ ಆದಂತ ಘಟನಾ. ಪರಮಾತ್ಮನ ಜ್ಞಾನದಳು ಮಾಡ್ತಿದಳು ಚಾಂಗುಣಿ ಮಾತ. ಬಂದವರಿಗೆ ಭಿಕ್ಷಾ ನೀಡ್ತಿದಳು. ಇವತ್ತು ಯಾರೋ ಬರ್ಲಿ, ಜೋಗಿ ಜಂಗಮರು ಇವತ್ತು ಯಾರೋ ಬರ್ಲಿ, ದಾನ ಮಾಡೋದೊಂದು ಮನಿ ಧರ್ಮ ಇತ್ತು. ದಾನ ಮಾಡಬೇಕಾದ್ರ ಹಂಗ ಬರುದಿಲ್ರಿ ಮಹಾತ್ಮರ. ತಂದೆ ತಾಯಿ ದಾನ ಮಾಡ್ಕೋತ ಬಂದ್ರ ಮಕ್ಕಳು ದಾನ ಮಾಡ್ತಾರ. ತಂದೆ ತಾಯಿನ ದಾನ ಮಾಡ್ಲಿಕ್ಕೆ ಮಕ್ಕಳು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ದಾನ ಮಾಡ್ತಿದ್ದಳು 14 ಲೋಕದ ಒಡೆಯ ನಾರದ ಮುನಿಯವರು. ಒಮ್ಮೆ ಹೋಗಿ ಬರ್ಬೇಕಂದ. ಒಮ್ಮೆ ಹೋಗಿ ಬರ್ಬೇಕು, ಭೂಲೋಕಕ್ಕೆ ಹೋಗಿ ಬರ್ಬೇಕು. ನಾರದ ಮುನಿಯವರು ತನ್ನ ವೇಷ ಬದಲಿ ಮಾಡಿಕೊಂಡು ಊರಾಗಿನ ಮಠಪತಿ ಸ್ವಾಮಿ ಗತಿ ವೇಷ ಧಾರಣ ಮಾಡಿಕೊಂಡು ಚಾಂಗುಣಿ ಮನೆಗೆ ಬಂದಾನೆ. ಭಿಕ್ಷಾ ನೀಡ ನನ್ನ ಮಗಳ ಭಿಕ್ಷಾ ನೀಡಂದಳು. ಊರಾಗಿನ ಸ್ವಾಮಿನೇ ತಿಳಿದಾಡ್ರಿ ತಾಯಿ. ಮರ ತುಂಬ ಧಾನ್ಯ ತಗೊಂಡು ಆ ಪರಮಾತ್ಮಗ ನೀಡ್ಲಿಕ್ಕೆ ಬಂದಳು. ಅವರು ನಾರದ ಮುನಿಯವರು ಅಂದ್ರು, ಏ ಅವ ಅಂದ, ಏನು ಬಂದವ್ರಿಗೆ ಹಿಂಗ ದಾನ ಮಾಡ್ತೀವೋ, ಏನ ಬೇರೆ ದಾನ ಮಾಡ್ತೀವೋ? ಬಂದವ್ರಿಗೆ ದಾನ ಮಾಡ್ತೀವಿ, ಬೇರೆ ದಾನ ಮಾಡ್ತೀವಿ. ಏಪ ನಿನ್ಗೇನ್ ಬೇಕು ತಂದೆ ಅಂದ. ಏನ್ ಬೇಕು? ಮತ್ತು ರತ್ನ ನೋಡಿದ್ರೆ ಮನೆಗಳಿಗೆ ಕೆಬ್ಬಣ ಆಗ್ಯದ, ವಜ್ರ ವೈಡೂರ್ಯ ನೋಡಿದ್ರೆ ಸಾಕಷ್ಟು ತುಂಬ್ಯದ. ಏನ್ ಬೇಕು ನಿನಗೆ? ಬೇಡಿದ ಕೊಡ್ತೇನೆ. ಹಂಗಲ್ಲ ನನ್ನ ಭಕ್ತಳ, ಏನ್ ಬೇರೆ ದಾನ ಮಾಡ್ತೇನೆ ಮತ್ತೆ ಕೇಳಿದ. ಕೇಳ್ತಿರಲ್ಲ ರೀ, ಬೇರೆ ದಾನ ಅಂದ್ರೆ ಏನು? ಏನಿರಬಹುದು? ಏನಾರ ಕೇಳ್ತಿರ್ಬೇಕು. ಹೌದ್ರಲ್ಲ? ಏ ಅವ್ವ ನನ್ನ ಮಗಳ, ಹಂಗಾದ್ರೆ ನನಗೆ ಒಂದು ವಚನ ಕೊಡು. ವಚನ ಕೊಡು. ವಚನ ಕೊಟ್ಟಾಗ ಮಾತ್ರ ಹೇಳ್ತಿದ್ಲಿ, ಹೇಳಲ್ಲ. ಹೇಳುದಿಲ್ಲ ನೋಡ್ರಿ. ಏ ಸ್ವಾಮಿ, ಏನ್ರ ಬಡತಾನ ಇರಬೇಕು. ಒಂದು ಮರ ಬಿಟ್ಟು 10 ಮರ ಕೇಳ್ತಿರ್ಬೇಕು. ಏನು ಒಂದು ದುಡ್ಡು ಏನ್ರ ಜಾಸ್ತಿ ಕೇಳ್ತಿರ್ಬೇಕು. ಎಲ್ಲಾನು ತಿಳಿತದ. ಮುಂದಿನ ವಿಷಯ ಯಾರಿಗೆ ತಿಳಿಲಿಕ್ಕೆ ಸಾಧ್ಯವಿಲ್ಲ. ತಿಳಿದದೇನು? ಅವ ಪರಮಾತ್ಮ ತಿಳಿಸಿ ಕೊಟ್ಟಿಲ್ಲ ನೋಡ್ರಿ. ಗ್ರಾಮ ದೇವತಿ ಜಗದಂಬ ಮುಂದಿನ ಹಾದಿ ತಿಳಿಸಿ ಕೊಟ್ಟಿಲ್ಲ. ನಿನ್ನೆ ಏನಾಗಿದ್ದು ಹೇಳ್ಬೋದು, ಇವತ್ತು ಮುಂಜಾನೆ ಏನಾಗಿದ್ದು ಹೇಳ್ಬೋದು. ಇನ್ನು 6 ಗಂಟೆಗೆ ಏನಾಗ್ತದೆ ಯಾರಿಗಾರ ಗುರ್ತತೇನು? ಪರಮಾತ್ಮ ಏನ್ ಕೇಳ್ತಿ ಕೇಳಂದಾಗ ಏವ ಹಂಗಲ್ಲ, ವಚನ ಕೊಡು. ವಚನ ಕೊಡು. ಊರಾಗಿನ ಸ್ವಾಮಿನೇ ತಿಳಿದಾಳ್ರಿ. ನಂಬಿ ವಚನ ಕೊಟ್ಟಾಳೆ. ನಂಬಿ ವಚನ ಪರಮಾತ್ಮಗ ಕೊಟ್ಲು. ಏ ಚಾಂಗುಣಿ ಮಾತಾ ಕೇಳು ಅಂದ. ಮನ್ಯಾಗ ನೋಡಿದ್ರೆ ಪತಿದೇವ ಇಲ್ಲ. ಶ್ರೀಯಾಳ ಶೆಟ್ಟಿ ಅವರು ಮನಿ ಒಳಗಿಲ್ಲ. ಚಾಂಗುಣಿ ತಾ ಒಬ್ಬಾಕಿ ಮನಿ ಒಳಗಿದ್ದಾಳ. ಏನ್ ಕೇಳ್ತಿ ಕೇಳಂದಾಗ ವಚನ ಕೊಟ್ಟಳು. ಏಮ ವಚನ ಕೊಟ್ಟಿ, ವಚನಕ್ಕೆ ಭ್ರಷ್ಟ ಆಗಬೇಡ. ವಚನಕ್ಕೆ ಭ್ರಷ್ಟ ಆಗದ ಮಂದಿ ಅದ್ರು ನಾವು. ನುಡಿದಂತೆ ನಡೆಯಿದೆ ಮಾನವ ಜನ್ಮ ಕಡಿ. ಏನ್ ಕೇಳ್ತಿ ಕೇಳಂತ. ಹಾಗಾದ್ರೆ ಹೇಳ್ತೀನಿ ಕೇಳ ಮಗಳ. ನಿನ್ನ ಭಕ್ತನಾದಂತ ಭಕ್ತ ಶ್ರೀಯಾಳ ಇದ್ದ. ನಿನ್ನ ಮಗ ಅಯ್ಯ ಅದಾನ್ರಿ, ಅದಾನಪ್ಪ, ಅದಾನ ಮಗ ಅದಾನ ಹೇಳ್ತೀನಿ ಕೇಳ ಮಗಳ. ಹಿಂಗ್ಯಾಕ್ ಮಾಡ್ಲಿಕ್ಕೆ ನಿನ್ನ ಮಗನಾದಂತ ಭಕ್ತ ಶ್ರೀಯಾಳನ ಕರಿ. ಮಗನ ಕರೆದು ಮಗನ ಕಡದು ಅಡಿಗೆ ಮಾಡ ನನ್ನ ಮಗಳೇ. ಅಡಿಗೆ ಮಾಡ
ಅಡಿಗೆ ಮಾಡಿದ ಬಳಕ ಹೌದ್ರಲ್ಲ ನಾ ಊಟ ಮಾಡಿ ಹೋಗ್ತೀನಿ. ಹೋಗ್ತೇನೆ ಅಂತ ಹೇಳಿದ್ರಲ್ಲ ಈಗಿನವ್ರು ಹೆಣ್ಮಕ್ಳಾದ್ರ ಸ್ವಾಮಿ ಕೆಲಸ ಹೆಂಗಾಗಿರ್ಬೇಕು. ಆದಿತ್ಯ ನೋಡಿ ಅದಕ್ಕಂತಾರ ಸಂಘ ಮಾಡಬೇಕು, ಒಳ್ಳೆಯವರ ಸಂಘ ಮಾಡು. ಮಾಡ್ಬೇಕ್ರಪ್ಪ ಸಜ್ಜನರ ಸಂಘವನು ಹೆಜ್ಜೆನಿ ಸವುದಂತೆ, ಹೌದ್ರಿ ದುಷ್ಟರ ಸಂಘ ಬಚ್ಚಲ ಕುಣಿಯಂತೆ, ಹೀನರ ಸಂಘ ಏನು ಕೊಟ್ಟರ ಬಿಡಯ್ಯ ಸರ್ವಜ್ಞ. ಹೆಣ್ಮಗಳಾಗ್ಲಿ ಮನುಷ್ಯನಾಗ್ಲಿ ಭೂಮಿ ಮೇಲೆ ಬಂದ ಮೇಲೆ ಒಳ್ಳೆಯವರ ಸಂಘ ಮಾಡು. ಮಾಡ್ಬೇಕ್ರಿ ಜ್ಞಾನಿಗಳ ಸಂಘ ಮಾಡು. ಜ್ಞಾನಿಗಳ ಸಂಘ ಮಾಡಿದ್ರೆ ಜ್ಞಾನ ಉದಯ ಆಗ್ತದೆ. ಅಪ್ಪ ಲೇ ಇರುವಂತ ಒಬ್ಬನೇ ಮಗ ಅದನಪ್ಪ, ಮಗನ ಹೆಂಗ ಕಡಿಲಿ ಒಬ್ಬನೇ ಮಗ ಅದೇ ನೋಡೋ. ಮೊದಲ ಅಂದಿನಮ್ಮ ಮಾತ ಕೊಟ್ಟಿ ಮಾತಿನಂತೆ ನಡಿಬೇಕಾಗ್ತದೆ. ಮತ್ತೇನಂದಿ ನಾವು ವಚನಕ್ಕೆ ಭ್ರಷ್ಟ ಆಗುದಿಲ್ಲ ಅಂದೆಲ್ಲೋ ತಂದೆ. ಇದೇ ನಿನ್ನ ಮಾತು ಬಾಬಾ. ಇಲ್ಲ ನನಗೆ 10 ಮಂದಿ ಮಕ್ಕಳಿಲ್ಲೋ, ಇರುವಂತ ಒಬ್ಬನೇ ಮಗ ಅದನಪ್ಪ, ಮಗನ ಹಂಗ ಕಡಿಬೇಕ ಹಂಗ ಕಡಿಬೇಕ ಅಡಿಯಳವ ಬೇಡು ಮತ್ತೇನಾರು ಬೇಡು. ಮುತ್ತು ರತ್ನ ತುಂಬೇದ ಹೊಲ ಮನಿ ಅದಾವ, 1 ಎಕರೆ ಬಿಟ್ಟು 10 ಎಕರೆ ಕೊಡ್ತೀನಿ. ಮಗನ ಹಂಗೆ ಕಡಿಲಿಪ್ಪ. ಅಳಬೇಡ ಹುಚ್ಚಮ್ಮ, ಬೇಕಾತು ಮಾಡು, ಬ್ಯಾಡಾದ್ರೆ ಬಿಡು. ನಿನ್ನಂತ ಭಕ್ತರು ಎಷ್ಟೋ ಮಾಡೋರಿದ್ದಾರೆ. ಮುಂದಿನ ಮನೆಗೆ ಹೋಗ್ಲ ನಾನು ಯಪ್ಪ, ಮಾತು ಕೊಟ್ಟಿನು ಯಪ್ಪ, ನೀ ಇಲ್ಲೇ ಕೂಡು. ಈಗ ಸದ್ಯ ಮನ್ಯಾಗ ಮಗ ಇಲ್ಲ, ಮಗ ಗುರು ಆಶ್ರಮಕ್ಕೆ ಹೋಗ್ಯಾನ. ಗುರು ಆಶ್ರಮದಿಂದ ಮಗ ಬರಲಿ, ಮಗನ ಕಡಿದು ಅಡಿಗೆ ಮಾಡ್ತೀನಿ ತಂದೆ. ಹೌದಾ ಮಗಳ? ಮಾಡ್ತೀಯಾ? ಮಾಡ್ತೀನಪ್ಪ, ಆಗಲಿ. ನೋಡು, ನಾನು ಗಂಗಾ ಸ್ಥಾನಕ್ಕೆ ಹೋಗಿ ಬರ್ತೀನಿ. ನಾನು ಸ್ನಾನ ಮುಗಿಸಿ ಬರೋದ್ರೊಳಗೆ ನೀ ಅಡಿಗೆ ತಯಾರು ಮಾಡಿ ಇಡ್ಬೇಕು. ಆಯ್ತಪ್ಪ, ಯಾಕಾಗಬಹುದು? ಇಡೀ ಬ್ರಹ್ಮಾಂಡದ ನಾಯಕ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ. 4 ಹೆಜ್ಜೆ ಮುಂದೆ ಬಂದ. ಏನು ಸ್ವತಃ ತನ್ನ ಮಗನ ಕಡಿತಾಳು. ಇನ್ನು ಎರಡನೂರು ಆಟ ಆಡ್ಲಿಕ್ಕೆ ಬರ್ತಾರ್ರಿ ಮನೆ ಮುಂದೆ. ಚಾಕ್ಲೇಟ್ ಕೊಡ್ತೀನಿ, ಬಿಸ್ಕೆಟ್ ಕೊಡ್ತೀನಿ ಅಂತ ಕರೆದು ಅವ್ರ ಕಡಿತಾಳು. ಏನ್ ಮಾಡ್ತಾಳು? ಹೋಗಿ ನೋಡ್ಬೇಕಂತ ಮುಂದೆ 4 ಹೆಜ್ಜೆ ಮುಂದೆ ಬಂದು ಮಣಿ ಒಳಗ ಹಲ್ಯಾಗಿ ಕೂತಾನೆ. ಮಣಿ ಒಳಗ ಹಲ್ಯಾಗಿ ಕೂತರು. ಎಷ್ಟೋ ಹೊತ್ತಿನ ಮೇಲೆ ಮಗ ಬಂದ ಭಕ್ತ ಶ್ರೀಯಾಳ. ಅಮ್ಮ ಎಂದು ಕೂಗಿದ. ಉರ್ಮಣ್ಣಗೆ ಬೆಂಕಿ ಹಚ್ಚಿದಂಗಾತ್ರಿ ತಾಯಿಗೆ. ಮಾತ್ಮರ ಮಾತು ಹೇಳಲಿಕ್ಕೆ ಬಹು ಸುಲಭ ಆಗ್ತದೆ ಜ್ಞಾನಿಗಳೇ. ಅಮ್ಮ ಎಂದು ಕೂಗಿದ ಬಳಕೆ ಮಗನ ಬಿಳಿ 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 ಮುಖ ನೋಡ್ತಾಳ. ಮಗನ ಬಿಳಿ ಬಿಳಿ ಮುಖ ನೋಡ್ತಾಳ. ಲೋಕೇಶ್ ಮಹಾರಾಜ್ ಗೊಂದಳಿ ಇದು ನಮ್ಮ ಕಲೆಯನ್ನು ಕಂಡು 200 ರೂಪಾಯಿ ಕಾಣಿಕೆಯನ್ನು ಕೊಟ್ಟಂತ ಆ ಮಹಾತ್ಮರಿಗೆ ಧನ್ಯವಾದಗಳು. ಪಾಂಡುರಂಗ್ ಪಾಚಂಗಿ ಮಹಾರಾಜರು ಇವರಾದ್ರೂ ಕೂಡ ನಮಗೆ ಗುರು ಕಾಣಿಕೆ 200 ರೂಪಾಯಿಯನ್ನು ಕಾಣಿಕೆ ಕೊಟ್ಟಂತ ಆ ಗ್ರಾಮ ದೇವತೆಗೆ ಮುಟ್ಟಲೇ ಭಗವಂತಗ ಮುಟ್ಟಲೇ ಭಗವಂತ ಅಮ್ಮ ಎಂದು ಕೂಗಿದ. ಮಗನ ಮುಖ ಬಿಳಿ 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 ನೋಡ್ತಾಳ, ಆಳ್ತಾಳ. ಭಕ್ತ ಶ್ರೀಯಾಳಂದ ಎದಕ್ ಕಳ್ತಿರ್ಬೇಕು ನಮ್ಮ ಎಂದು ಅಳ್ಳಾರ್ದ ಹೆಣ್ಮಗಳು ಭಕ್ತ ಶ್ರೀಯಾಳ ಬ್ಯಾರೆ ತಿಳ್ಕೊಂಡ. ಅಪ್ಪೇನ್ರ ಅಂದಿರ್ಬೇಕು, ಬಡದೇನ್ರ ಹೋಗಿರ್ಬೇಕು.
ಎದಕ್ ಕಳ್ತೀಯ ಹೌದ್ರಿ ಅಮ್ಮ ಎದಕ್ ಕಳ್ತಿ ಏನಾಗ್ಯದ ಆಗ್ಯದ ಹೇಳಮ್ಮ ಭಕ್ತ ಹೌದ್ರಿ ಏ ಶ್ರೀಯಾಳ ಹೇಳ ಬಳಕೆ ನೀನ್ ಇಲ್ಲದಾಗ ಒಬ್ರು ಸ್ವಾಮಿಯವರು ನಮ್ಮ ಮನೆಗೆ ಬಂದಿದ್ರು ಬಂದಿದ್ರಲ್ರಿ ನೀ ಇಲ್ಲದಾಗ ಒಬ್ರು ಸ್ವಾಮಿಯವರು ಬಂದಿದ್ರು ಹಾ ಏನಾರ ಕೊಟ್ಟು ಕಳಿಸ್ಬಾರ್ದೇ ನೀವು ಹೌದ್ರಿ ಇಲ್ಲೋ ನಾನು ನೀಡ್ಲಿಕ್ಕೆ ಹೋಗಿದ್ಯಾ ಆದ್ರ ಅವ್ರು ಧಾನ್ಯ ತಗೊಳ್ಳಿಲ್ಲ ತಗೊಳ್ಳಿಲ್ಲ ಮತ್ತೇನ್ ಬೇಡ ಇಲ್ಲೋ ಹೌದು ವಚನ ಕೊಡಂದ್ರು ವಚನ ಕೊಟ್ಟ ವಚನ ಕೊಟ್ಟಾಗ ಅವ್ರು ನಿನಗ ಬೇಡ ಯಾರ ಬೇಡಿದಾರ ಮಗನಿಗೆ ಅಟ್ಟು ತಿಳಿಲಿಲ್ರಿ ನಿನಗ ಬೇಡ ಅಂದ್ರೆ ಏನದ ಅಂದ ಏನಿಲ್ಲಪ್ಪ ನಿನಗ ಕಡದು ಕಡದು ನಿನಗ ಕಡದು ಕಡದ ಬಳಕೆ ಪ್ರಸಾದ ಮಾಡಬೇಕಂದಾರಪ್ಪ ಹೌದ್ರಿ ಅದಕ್ಕೆ ನಿನಗೆ ನೋಡಿ ದುಃಖ ತಡಿಬಲ್ಲ ಉತ್ಸವ ಎದ ಕಳತಿ ಅಳಬಾರದು ಊರಾಗಿನ ಮಡಪತಿ ಸ್ವಾಮಿ ಆದ್ರೆ ಹಂಗ ಕೇಳ್ತಾನೆ ಇಲ್ಲ ನೋಡ್ರಿ ಕೇಳ್ತಾನೆ ಇನ್ನೊಂದಲ್ಲ 10 ಕೊಡು ಹೌದ್ರಿಪ್ಪ ಇಲ್ಲ 10,000 ರೂಪಾಯಿ ಕೊಡಂತಿದ್ದ ಅವ ಸ್ವಾಮಿ ಅಲ್ಲ ಅವ ಪರಮಾತ್ಮನ ಇರಬೇಕೆ ಮನುಷ್ಯರಿಗೆ ಮನುಷ್ಯರು ಯಾರು ತಿನ್ನೋದಿಲ್ಲ ತಾಯಿ ಇಲ್ಲ ನೋಡ್ರಿ ಅವ್ನು ಯಾರು ಇರ್ಲ್ಯಾಕೋ ಹೌದು ನಿನಗೆ ಹಂಗ್ ಕಡಿಲಪ್ಪ ಹೌದು ಎದ ಕಳತಿ ಉತ್ಸವ ಅಂದ ಬಳಕೆ ಅಳಬೇಡ ಹೌದು ಇಲ್ಲಪ್ಪ ನನಗೊಂದು 10 ಮಂದಿ ಮಕ್ಕಳಿಲ್ಲೋ ಹೌದ್ರಿ ನೀವ್ ಹೋದ್ರೆ ಇನ್ನೊಬ್ರು ಆಧಾರ ಅಂತ ತಿಳ್ಕೊತಿದ್ ನೀವು ಇಲ್ಲ ನೋಡ್ರಿ ಯಾಂಗ ಕಡಿಲು ನನ್ನ ಮಗನೇ ವಾಹ್ ಹ್ಯಾಂಗ ಕಡಿಲಿ ಅಂತಾಳ ಅಂತಾಳಲ್ರಿ ನಿನಗ ನೋಡು ನನಗ ನೋಡಿ ದುಃಖ ಆಗ್ತದಲ್ಲ ಹೌದು ಬಡ ಬಡನ ಹಂಗತ್ ಮಲಗ್ತೀನಿ ಮಲಗ್ತೇನೆ ಅಂತ ಹೇಳಿದಲ್ಲ ಹತ್ತಾರಿ ತಗೋ ತಗೋ ನನ್ನ ರುಂಡ ಕಡಿ ಗಡಿ ಎಷ್ಟು ಪೀಸ್ ಬೇಕು ಅಷ್ಟ ಪೀಸ್ ಮಾಡು ಮಾಡ್ಬೇಕು ಸುಕ್ಕ ಬ್ಯಾರೆ ಮಾಡು ಮಾಡ್ರಲ್ಲ ಸಾಂಬಾರ್ ಬ್ಯಾರೆ ಮಾಡು ಭಗವಂತ ಊಟ ಮಾಡಿಸ್ ಭಗವಂತ ಊಟ ಮಾಡಿದ್ರೆ ನಾ ಮೋಕ್ಷ ಅದಿನಂದ ಅದೇನಲ್ರಿ ಎಂತ ಮಕ್ಕಳ್ರಿ ಹೌದು ಅದಕ್ಕೆ ಅವರಿಗೆ ರಾತ್ರಿ ಹೊಗಳ್ತಾರ ಹಗಲಿನೂ ಹೊಗಳ್ತಾರ ಹೊಗಳ್ತಾರೆ ಮಾಡು ಬಾ ಹೌದು ಏ ಅಳಬೇಡಮ್ಮ ಹೌದು ಕಣ್ಣಿಗೆ ಅರಿಬಿ ಕಡ್ಕೊ ಅಂತಾರೆ ಭಕ್ತ ಶ್ರೀಯಾಳ ಆಂಗತ ಮಲೆಗೆ ಅಂಡ್ರಯ್ಯ ಆಂಗತ ಮಲೆಗೆ ಕೈ ಒಳಗೆ ಹತ್ತಾರಿ ತಗೊಂಡ ಕೈ ಒಳಗೆ ಹತ್ತಾರಿ ತಗೊಂಡ ಮಗನ ರುಂಡ ತೆಗದಾಳಯ್ಯ ಮಗನ ರುಂಡ ತೆಗದ ಮಗನ ರುಂಡ ಕಡದಳು ಏನೇನು ನೆನಪ ಬಂದಾಗ ಮಗನ ನೆನಪು ಬಂದಾಗ ಮುಖ ನೋಡಿ ದುಃಖ ಮಾಡ್ಬೇಕಂತ ಮಾಡ್ಬೇಕೇನು ಆ ರುಂಡ ತಗೊಂಡು ಮನೆಯಲ್ಲಿ ಮಾಡಿದಾಗ ಮುಚ್ಚಿಟ್ಟು ಚಿಡಬೇಕು ಇದೇನು ಶರೀರ ಅದ ಬಡ ಬಡ ಪೀಸ್ ಮಾಡಿದಳು ಮಾಡಿದರು ಎಲ್ಲ ವ್ಯವಸ್ಥೆ ಮಾಡಿ ಅಡಿಗೆ ತಯಾರು ಮಾಡಿ ಇಟ್ಲು ಅಡಿಗೆ ತಯಾರು ಮಾಡಿ ಇಟ್ಲು ಇಟ್ಟ ಬಳಕ ಹೊರಗೆ ಹೋಗ್ತಾಳ ಒಳಗ್ ಬರ್ತಾಳ ಹೊರಗೆ ಹೋಗ್ತಾಳ ಹೊರಗೆ ಬರ್ತಾಳ ಬರ್ತಾಳೆ ಎಷ್ಟೋ ತಾತ ಸ್ವಾಮಿ ಇನ್ನ ಬಂದಿಲ್ಲ ಬಂದಿಲ್ಲ ಅಂತ ಬಳಕೆ ಸ್ವಾಮಿ ಮಾತ್ ಕೇಳಿ ಮಗನ ಕಡದ್ನೆಲ್ಲ ಕಡದನೆಲ್ಲ ಅಳ್ಕೋತ ಅಡ್ಡಾಡ್ತಿದಳು ಅಂತ ಹೇಳದ ಆಳೆ ಏ ಮಗಳ ಯಾಕಪ್ಪ ಅಡಿಗೆ ಆಗಿದೇನು ಆಗೈತ್ ನೋಡಿ. ಯಪ್ಪ ಅಡಿಗೆ ಆಗಿ ಎಷ್ಟೊತ್ತಾತು ಯಪ್ಪ ನಿನ್ನ ಸಲುವಾಗಿ ಹದಿ ಕಾಯ ಕೂತೀನಿ ಬಾ ಬಂದ ಹೌದು ಮನಿ ಹಾಕಿದ್ಲು ಹಾಕಿದ ಬಳಕ ಮನಿ ಮೇಲೆ ಕಂಬಳಿ ಹಾಕಿದಳು ಹಾಕಿದರು ಕಂಬಳಿ ಮೇಲೆ ಪರಮಾತ್ಮ ಕೂತ ಕೂತಾನೆ ಮಾತಾಡ್ಕೊಂತ ನಿಂತಿದಳು ಹೌದು ಮಾತಾಡ್ಕೊಂತ ನಿಂದ್ರೊಳಗ ಪತಿದೇವ ಬಂದ ತಾನೆ ಶ್ರೀಯಾಳ ಶೆಟ್ಟಿ ಅವ್ರು ಬಂದ್ರು ಬಂದ ಬಳಕ ಏ ಚಾಂಗುಣಿ ಸ್ವಾಮಿಯವ್ರಿಗೆ ಎಟ್ಟೋದ್ ಕುಡಿಸಿದ ಮನಿ ಒಳಗ ಹೌದು ಇದು ಮಾಡಿದ್ದ ಗುರುತಿಲ್ಲ ಅವಂಗ ಇಲ್ಲ ನೋಡ್ರಿ ಮಾ ಪಾಪ ಮುಂದಿನ ಮನೆಗೆ ಹೋಗೋರು ಸ್ವಾಮಿಗಳು ಸಾಮ್ಗಳು ನೋಡ್ರಲ್ಲ ಏನಾರ ಭಿಕ್ಷಾ ನೀಡಿ ಕಳಿಸ್ಬಿಡು ಹೌದು ಇಲ್ರಿ ಅವ್ರು ಬ್ಯಾರೇನ ಬೇಡ್ಯಾರ ಅವ್ರು ಬ್ಯಾರೇನ ಬೇಡ್ಯಾರ ಬ್ಯಾರೇನ ಅಂದ್ರೆ ಏನಂತ ತಿಳಿದರು ಏನದು
ಹೇಳ್ತೀನಿ ಕೇಳ್ರಿ, ಸಿಟ್ಟಿಗೆ ಬರಬೇಡ್ರಿ ಅಂದಳು. ಅಂದ್ರಲ್ಲ ರೀ ಯಪ್ಪ ನನ್ನ ಮನೆಗೆ ಇವ್ರು ಭಿಕ್ಷಕ್ ಬಂದಿದ್ರು. ಬಂದಿದರು ಭಿಕ್ಷಕ್ ಬಂದಾಗ ನಾ ಭಿಕ್ಷೆ ನೀಡ್ಲಿಕ್ಕೆ ಹೋದಾಗ ಭಿಕ್ಷೆ ತಗೊಳ್ಳಿಲ್ಲ. ತಗೊಳ್ಳಿಲ್ಲ. ನನಗೆ ವಚನ ಕೊಡಂದಳು. ವಚನ ಕೊಟ್ಟ ನಾ ವಚನ ಕೊಟ್ಟ, ಏನಾರ ಕೇಳ್ತಾರ ಅಂತ ತಿಳ್ಕೊಂಡು ನಾ ವಚನ ಕೊಟ್ಟೆ. ಆದ್ರೆ ನಮಗಿರುವಂತ ಒಬ್ಬನೇ ಮಗ ಭಕ್ತ ಶ್ರೀಯಾಳನ ಅವದು ಮಗನ ಕಡದು ಕಡದು ಪ್ರಸಾದ ಮಾಡ್ಬೇಕಂದಾರ. ಅಂದಾರ ಅದಕ್ಕೆ ನಿನಗೆ ಮಾಡಬೇಕೇನ ಮಾಡಬಾರದು, ಏನ್ ಮಗನ ಕಡಿಬೇಕೇನ ಕಡಿಯಬಾರದು. ಅದಕ್ಕೆ ನೀನು ಬರು ಮಠ ಕುಂದ್ರಿಸಿನಿ ನೋಡ. ನೀ ಬರು ಮಠ ಕುಂದ್ರಿಸಿನಿ. ಏನು ಹುಚ್ಚದಿಯ ನೀನ? ಏನು ಹುಚ್ಚದಿ? ಅದೇ ನೋಡ ತಾಯಿ ಕರಿಯ ಮಗ ಎಲ್ಲದ ಮೊದಲ ಕರಿಯೋ ಕರಿಬೇಕು. ಕರಿ. ಏನ ಹುಚ್ಚಿ? ಪರಮಾತ್ಮ ಊಟ ಮಾಡಿದ್ರೆ ಮಗ ಮೋಕ್ಷ ಆಗ್ತಾನ. ಕರಿ. ಸ್ವಾಮಿಗಳಿಗಿಂತ ಏನ ಮಗ ದೊಡ್ಡವ ಅಲ್ಲ. ಸ್ವಾಮಿ ಗದ್ ಗದ ಗದ ನಡಕ್ತಾನ್ರಿ. ಏನ್ ಓಯಪ್ಪ ಇದು ಅಂದವ. ಜನ್ಮ ಕೊಟ್ಟಂತ ತಾಯಿಗೆ ಕೇಳಿದ್ರೆ ಮಗನ ಕಡದು ಪ್ರಸಾದ ಮಾಡ್ತೀನಿ ಅಂದಳು. ಸ್ವತಃ ಮಗನ ಕೇಳಿದ್ರೆ ಏನಂದ? ಮೊದಲು ನನ್ನ ಕಡಿ ಅಂದ. ಕಡದು ಪ್ರಸಾದ ಮಾಡಿ ಭಗವಂತ ಊಟ ಮಾಡಿಸ್ಬೇಕು. ನನ್ನ ತಂದೆಗೆ ಕೇಳಿದ್ರೆ ಮೊದಲ ಮಗನ ಕರಿ ಅಂದ. ಕರೆದು ಅಡಿಗೆ ಮಾಡಿ ಅವನಿಗೆ ಉಣಸಂದ ಪರಮಾತ್ಮ. ಇವರು 3 ಮಂದಿ ಒಂದ ಮುಹೂರ್ತದಾಗ ಹುಟ್ಟ್ಯಾರೇನೋ. ಇಂತ ಮಾತು ಬರ್ಬೇಕಾದ್ರೆ ಹಗರೇನ್ರಿ? ಒಂದ ಮನುಷ್ಯನ ಕೋಳಿ ಕಡಿಬೇಕಾದ್ರೆ ಎಷ್ಟೋ ತಾಪ ಆಗ್ತದ. ಮನುಷ್ಯ ಒಂದ ಕೋಳಿ ಕಡಿಬೇಕಾದ್ರೆ ಅಮ್ಮ ಅಮ್ಮ ಎಂದು ಕೂಗ್ತದದು. ಯಾವ್ದೊಂದು ಪ್ರಾಣಿ ನೋಡು, ಹೋತಾಗ್ಲಿ ಕ್ವಾಣ ಆಗ್ಲಿ ಏನಾರಾಗ್ಲಿ ಕಡಿಬೇಕಾದ್ರೆ ಅಮ್ಮ ಅಮ್ಮ ಎಂದು ಕೂಗ್ತದ. ಅಂದ್ರೇನು? ಬ್ಯಾ ಬ್ಯಾ ಅಂತ ಕರಿತದ. ಒಬ್ಬರಿಗೆ ಕರ್ಣ ಬರ್ತತೇನು? ಏ ಮೊದಲು ಕಡಿಲಿ, ಮೊದಲು ಸುಖ ತಿನ್ನು ಅಂತ ಅಂತವ್ರು ಇವ್ರು ಒಂದು ಹುಟ್ಟ್ಯಾರೇನು? ಅಡಿಗೆ ತಯಾರಾಗಿದೆಪ್ಪ. ತಯಾರಾಗ್ಯದ ಅಡಿಗೆ ತಯಾರಾಗ್ಯದ. ಹಂಗಾದ್ರ ಹೌದ್ರಿ, ತಾಟ್ ಮಾಡ ಹೋಗ್. ಇವ ಭಗವಂತ ಅಂದ, ಏ ಅಮ್ಮ 3 ಎಡಿ ಮಾಡು. 3 ಎಡಿ. ಇವಳಂದಳು ಚಾಂಗುನಿ. 3 ಅಂದ್ರೆ ಏನು? ಯಾರ್ಯಾರಿಗೆ ಹೋಯಪ್ಪ ಅಂದ್ರಲ್ಲ. ಒಂದ ನಿನಗ, ಒಂದ ನಿನ್ನ ಪತಿ ದೇವಗ, ಒಂದ ನನಗ. ಏಪ ಏ ಅಜ್ಜ, ಇದು ನಿನಗ ಮಾಡಿದ್ದು, ಇದು ನಿನಗ ಸಲ್ಲದ್ದು. ಏ ನಮ್ಮ ಮಗನ ಕಡ್ದು ನಾವ್ ಹ್ಯಾಂಗ ತಿನ್ಬೇಕಪ್ಪ? ಏನ ಹುಚ್ಚಿ? ಅದ್ರಾಗ ಏನ್ರ ಸಾಕೇನು? ಇಲ್ಲ ನೋಡ್ರಿ. ಸಾಮಗಳು ತಿಂದು ಇಲ್ಲೇ ಸತ್ ಹೋಗ್ಲಿ ಅಂತ ಏನ್ರಿ ಸಾಕೇನು? ತೊಂಬಲ್ಲ. ನಿನಗೊಂದ್ ಎಡಿ, ನಿನ್ನ ಪತಿದ ಬಗ್ಗೆ ಒಂದ್ ನನಗ. ನೀ ಮಾಡಿದ್ದ ನೀ ಉಣ್ಣತಿದ್ರೆ ಪರರ್ಯಾರ ಉಣ್ಣವರ. ಭೂಮಿ ಮೇಲೆ ನೀ ಏನ್ ಮಾಡಿದಿ ನೀನ ಊಟ ಮಾಡೇ ಹೋಗ್ಬೇಕು. ಹಂಗಾದ್ರದಲ್ಲ ಕಣ್ಣೀರು ತಂದಳು ತಾಯಿ. ಹಂಗಾದ್ರೆ ಒಂದ ಎಡಿ ಮಾಡಿ ಹೋಗ್ಬೇಕಾಗ್ತದೆ. ಒಂದ ಎಡಿ ಮಾಡಿ ತೊಂಬಂದಳು. ಹಂಗ ಬರುವತ್ನಾಗ ಸಕ್ರಿ ಪುಟಾಣಿ ತೊಂಬ ಬರಬೇಕು. ಮತ್ ಯಾರು ಬಂದಾಗ ಸಾಮ್ಗಳಿದ್ದು ತಿನ್ಕೋತ್ ಕೂತಾರಂತ ಅನ್ಬಾರ. ಸಕ್ರಿ ಪುಟಾಣ ಮುಂದಿರ್ಲಿ ಅಂದ. ಆಯ್ತು ತಂದೆ ತೋಮಂದಿಗೆ ಇಟ್ಲು. ಯವ್ವ ಏನಪ್ಪ ತಾಟದಾಗ ಎಲ್ಲಾ ಪೀಸ್ ಕಾಣ್ತಾವ, ತಲಿ ಬುರುಡಿನ ಕಾಣುವಲ್ದಲ್ಲ ಮಗಳೇ. ತಲಿ ಬುರುಡಿ ಕಾಣುವಲ್ದಲ್ಲಿ ಇಲ್ಲಪ್ಪ. ಅದ್ರಾಗ ಪೀಸ್ ಮಾಡಿ ಹಾಕಿ ನೀವು. ಅದ್ರಾಗ ಸಣ್ಣ ಚೂರ್ ಆಗ್ಯಾವಪ್ಪ, ಪೀಸ್ ಮಾಡಿ. ಏ ಉತ್ಸವ ಇದ್ರಾಗ ನನಗ ಕಾಣವಲದು. ಅಮ್ಮ ಮಗನ ಮುಖವನ್ನು ನೋಡಿ ದುಃಖ ಮಾಡ್ಬೇಕಂದ್ಯಾ? ಅಂದಿರಲ್ಲ. ಮಾಡದಾಗ ಮಗನ ರುಂಡ ತಗದ ಇಟ್ಟೇ ಇಲ್ಲೋ. ಶ್ರೀಯಾಳ ಶೆಟ್ಟಿ ಅವರೇ, ನೀ ಅವಾಗ ಇದ್ದಿದ್ದಿಲ್ಲ. ನಿಮ್ಮ ಗಂಡ ಹೆಂಡತಿ ಹೋಗಿ ಮಗನ ತಲೆ ತಗೊಂಡು ಚಟ್ನಿ ಮಾಡಿ ಕುಟ್ಟಿದಂತೆ ಚಟ್ನಿ ಮಾಡಿ ತಗೊಂಡು ಬರೋ ಆಗಿರಿ ಪರಮಾತ್ಮ ಅಂದಳು.
ಹಾಗೆಲಿ ಬಡ ಬಡ ಗಂಡ ಹೆಂಡತಿ ಬಂದ್ರು ಮಗನ ರುಂಡ ತಗೊಂಡು ಚಟ್ನಿ ಆದ್ರೆ ಕೊಟ್ಟು ತಾರಿ ಹರಮದಾಜಿ ಭಗವಂತನ ಮಹಿಮೆ ಹೇಳೋ ಹರಮದಾಜಿ ಆದ್ರೆ ಕೇಳಿರಯ್ಯ ಹರಮದಾಜಿ ಚಟ್ನಿ ಕೊಟ್ಟಿದಂತೆ ಕೊಟ್ಟಿದರು ಮುಂದಿಟ್ರು ಅವದು ಅಪ್ಪ, ಏನಪ್ಪ ಏ ಚಾಂಗುಣಿ ಬಾಯಿಲೆ ಬರಬೇಕ್ರಿ ಅಪ್ಪ ನಿಮ್ ಮಗ ಅಟ್ಟದ ಮೇಲೆ ಆಟ ಆಡ್ಲಿಕ್ಕೆ ಕೂತಾನ ಹೋಗಿ ಕರ್ಕೊಂಡ್ ಬಾ ಹೋಗ್ ಅಟ್ಟದ ಮೇಲೆ ಆಟ ಆಡ್ಲಿಕ್ಕೆ ಕೂತಾನ ಹೋಗಿ ಕರ್ಕೊಂಡ್ ಬಾ ಹೋಗ್ ಹೌದ್ರಿ ಓ ಬಾಬಾ ಮಗನ ಕಡದ ಪ್ರಸಾದ ಮಾಡಿನಪ್ಪ ಅವದು ಮಾತ ತಪ್ಪ ಬೇಡ ಹೋಗಂದ ನಡಿಬೇಡಿ ಆಯ್ತು ಪರಮಾತ್ಮ ಎಂದು ಓಡಿ ಬಂದಳು ಓಡಿ ಬರಲಾರಿ ಭಕ್ತ ಶ್ರೀಯಾಳ ಭಕ್ತ ಶ್ರೀಯಾಳ ಅವದು 3 ಸಲ ಕೂಗಿದಳು ಅವದೋರಿ 9 ತಿಂಗಳ 9 ದಿವಸ ಜೋಪಾನ ಜತನ ಜತನ ಮಾಡಿ ಮಾಡಿ ರೋಮ ರೋಮಾದಿಗಳನ್ನ ಹಾಲವನ್ನು ಕುಡಿಸಿದಂತ ತಾಯಿಯಲ್ಲ ಸ್ವಾಮಿ ಮಾತು ಕೇಳಿ ಮಗನ ಕಡಿದಿನಲ್ಲಪ್ಪ ಅವದು ತಾಯಿಯ ದುಃಖ ತಡಿಲಿಲ್ಲ ತಾಯಿಯ ದುಃಖ ಮಾಡು ತಾಡಿ ಹರಮದಾಜಿ ತಾಳೆ ಹರಮದಾಜಿ ಮಾತಾಯಿ ಕೇಳಿರಯ್ಯ ಹರಮದಾಜಿ ರೇಣೋ ಹರಮದಾಜಿ ತಾಯಿ ನಿನ್ನ ಉಪಕಾರವನು ನಾನಮ್ಮ ತಾಯಿಯ ನಿನ್ನ ಉಪಕಾರವನು ಮರೆಯಲೆಂದು ನಾನಮ್ಮ ಮರೆಯಲೆಂದು ನಾನಮ್ಮ ತಾಯಿ 3 ಸಲ ಕೂಗಿದಳು ಅವದು ಶಿವ ಅಂದ ಪರಮಾತ್ಮ ಪರಮಾತ್ಮ ಈಗ ಹೆಣ್ಮಗಳು ಫುಲ್ ಸಿಟ್ಟಿಗೆ ಬಂದಾಳ ಬಂದಾಳಲ್ರಿಪ್ಪ ಏನರ ಸಿಟ್ಟಿಲೆ ಶ್ರಾಪ ಕೊಟ್ರ ನಾ ಸುಟ್ಟ ಭಸ್ಮಾಗಿ ಅದಿರಲರಿ ಸುಟ್ಟ ಭಸ್ಮಾಗೀನಿ ಅವದು ಶಿವ ಪರಮಾತ್ಮ ಭಸ್ಮ ಉಕ್ಕಿದ ಕಿವುಕಿದ ಬಳಕೆ ಇದ್ದಂತ ಮಗ ಇದ್ದವಾಗಲಿ ಪುನರ್ಪಿ ಜನ್ಮ ಉದ್ಭೋಸಲಿ ಪರಮಾತ್ಮನೇ ಭಸ್ಮ ಉಗ್ಗಿದ ಬಳಕೆ ಅವ್ವ ಎಂದು ಕೂಗುತ್ತಾನೆ ಅವ್ವ ಎಂದು ಕೂಗಿ ಐ ಪಾದಕ್ಕೆ ಬಿದ್ದ ತಾಯಿ ಪಾದಕ್ಕೆ ಬಿದ್ದ ಬಿದ್ದ ಬಳಕೆವನ್ನು ನೋಡ್ರಿ ಯವ್ವ ಏನಪ್ಪ ಅವ ಏನೋ ಬ್ಯಾರೆ ಬ್ಯಾರೆ ಮಾತಾಡ ಕೂತಿದ್ಯಲ್ಲ ಹೌದು ನೋಡ್ರಲ್ಲ ಸ್ವಾಮಿ ಮಾತ್ ಕೇಳಿ ಮಗನ ಕಡದಿಯ ನೋಡ್ರಿ ಅವ ಇರುವಂತ ಒಬ್ಬನ ಮಗ ಅದಾನ ಅದಾನ ಹಿಂಗ್ ಹಿಂಗ ಏನೇನು ಅನ್ನ ಕೂತಿದ್ಯಲ್ಲವ ನಾ ಕೇಳಿದ್ಯ ಕೇಳಿದಿನಲ್ಲ ರೀ ನಾ ಇಲ್ಲೇ ಇದ್ಯಾ ಅವದು ಆದ್ರೆ ನಿನ್ನ ಕಣ್ಣಿಗೆ ಕಾಣಲಿಲ್ಲ ಬಡ ಬಡ ದೇವ ಮಗನ ಕರ್ಕೊಂಡು ಭಗವಂತನ ಪಾದಕ್ಕೆ ಹಾಕಿ ಹಾಳೆ ಭಗವಂತನ ಪಾದಕ್ಕೆ ಹಾಕಿದಳು ಯವ್ವ ಹೌದ್ರಿ ಭಗವಂತನ ಶಿವ ಕಾಶಿ ಬರ್ತೀರ ನೀವು ನಡಿ ಹೋಗೋಣ ಕೈಲಾಸಕ್ಕೆ ಬರ್ತೀರಾ ಕೈಲಾಸ ಹೌದ್ರಿಪ್ಪ ಯಪ್ಪ ಒಮ್ಮಿಗಲಿ ಮ್ಯಾಲೆ ಹೌದ್ರಿ ಇಲ್ಲಿ ಮಾಡಿ ಅಲ್ಲಿ ಹೋಗ್ತಾರಲ್ಲ ಒಮ್ಮಿಗಲಿ ಹೌದ್ರಿ ನಡಿಯಪ್ಪ ಬರ್ತೀವಿ ನಡಿ ಅಂತ ಹೇಳಿದ್ರಲ್ಲ ರೀ ನೀವು ಕರ್ಕೊಂಡು ಹೋಗ್ತೀನಿ ಅಂದ್ರೆ ಬರ್ತೀವಿ ನಾವು ಅವದು ಆಯ್ತು ಬರ್ರಿ ನಡ್ರಿ ಪರಮಾತ್ಮ 3 ಮಂದಿಗೆ ಕೈಲಾಸಕ್ಕೆ ಕರ್ಕೊಂಡು ನಡೆದ್ರು ಕರ್ಕೊಂಡು ನಡೆದ ನಡೆದ ಬಳಕೆ ಇಲ್ಲಿ ಹೊರಗೆ ಕೂಡ್ರಿ ವಾ ಅಂದ ಮೇಲೆ ಹೌದ್ರಿ ಕೈಲಾಸಕ್ಕೆ ಕರ್ಕೊಂಡು ಹೊರಗೆ ಸ್ವಲ್ಪ ಕೂಡ್ರಿ ಕೂಡ್ರಿಲ್ಲ ನಾ ಪಾರ್ವತಿ ಹತ್ರ ಒಂದ್ 2 ಮಾತಾಡುವಂತ ಮಾತದವ ಅದವ್ರಪ್ಪ ಮಾತಾಡಿದ ಬಳಕ ನಿಮ್ಗೆ ಕರಿತೀನಿ ಅವ ಒಳಗೆ ಬರ್ರಿ ಬರಿಬೇಕು ಆಯ್ತು ಮ್ಯಾಲೆ ಹೋದ್ರು 3 ಮಂದಿ ಕೂತ್ರು ಕೂತ್ರಲ್ಲ ನಿಂಗ ಕಟ್ಟಿ ಇತ್ತು ಕಟ್ಟಿ ಮೇಲೆ 3 ಮಂದಿ ಕೂತಿದ್ರು ಅಲ್ಲಿ ಶಿವದೂತರು ಯಮದೂತ್ರ ಅದಾರ್ರಿ ಮ್ಯಾಲೆ ಪಾರ್ವತಿ ಹತ್ರ ಪರಮಾತ್ಮ ವರ್ಣ ಮಾಡ್ತಾನ ಹೌದ್ರಿಪ್ಪ ಏ ಚಾಂಗುಣಿ ಏನಪ್ಪ ಭೂಲೋಕಕ್ಕೆ ಹೋಗಿದ್ನೆ ಹೋಗಿದ್ದೀನಲ್ಲ ಸ್ವತಃ ತನ್ನ ಮಗನ ಕಡದು ಪ್ರಸಾದ ಮಾಡಿ ಉಣಿಸಿದ್ರು ನನಗ ಅವದು ಪಾರ್ವತಿ ಅಂದಳು ನನಗೂ ಕರಿಬಾರ್ದೇನ್ರಿ ನಾನು ಬರ್ತಿದ್ದೆ ಬರ್ತಿದ್ದೀನಲ್ಲ ನನಗೂ ಕರಿಬಾರ್ದ್ರ ನಾನು ಬರ್ತಿದ್ದೆ ಅವದು ಏನ್ ಭಕ್ತರಿದ್ದಾರ ಭೂಲೋಕದಲ್ಲಿ ಮಗ ಕೇಳಿದ್ರೆ ಮಗ ಕಡಿ ಅಂದ ತಾಯಿ ಕೇಳಿದ್ರೆ ತಾಯಿ ಕಡಿತೀನಿ ಅಂದಳು ತಂದಿ ಕೇಳಿದ್ರೆ ಮೊದಲ ಕರಿ ಅಂದ ಅಂದರು ಇಲ್ಲೇ ವರ್ಣ ಮಾಡ್ತಾನ್ರಿ ಯಾರು ಪರಮಾತ್ಮ 3 ಮಂದಿ ವರ್ಣ ಮಾಡ್ತಾನ ಮಾಡ್ತಾನೆ 1 ತಾಸನಾಗ ಕರಿತೀನಿ ಅಂದ ಮನುಷ್ಯ 3 ತಾಸಾದ್ರೆ ಕರೀಲಿಲ್ಲ ಕರೀಲಿಲ್ಲ ಚಾಂಗುಣಿಗೆ ಕೂತು ಕೂತು ಬೇಸರ ಆಯ್ತಲ್ಲ ರೀ
ಕುಂತು ಕುಂತು ಬ್ಯಾಸರ ಆತು. ಆಯ್ತಲ್ಲರಿಯಪ್ಪ ಅಲ್ಲಿ ಶಿವದೂತ್ರ ಹತ್ರ ಮುಂದೆ ಬಂದಳು. ಬಂದರು ಅಂದ್ರ ದಾರ ಪಾಲಕರಲ್ರಿ ಅವರು. ಮುಂದೆ ಬಂದಳು. ಹೌದ್ರಿ ಏ ದಾರಿ ಬಿಡ್ಲೆ, ನಾ ಒಳಗ್ ಹೋಗ್ತೀನಿ ಅಂದ. ಹೋಗ್ತೀನಿ ಅಂತ ಹೇಳಿದ್ರು. ದಾರಿ ಬಿಡು, ನಾ ಒಳಗ್ ಹೋಗ್ತೀನಿ ಅಂದಳು. ಅವರಂದ್ರು ಶಿವದೂತರು, ಇಲ್ಲಮ್ಮ, ಹೌದು ಪರಮಾತ್ಮನ ಆಜ್ಞೆ ಆಗುವವರೆಗೆ ಹೌದ್ರಿಪ್ಪ ನಾ ಒಳಗ ಬಿಡೋದಿಲ್ಲ. ಪರಮಾತ್ಮನ ಆಜ್ಞೆ ಆಗುವವರೆಗೆ ಒಳಗ್ ಬಿಡೋದಿಲ್ಲ. ಬಿಡುದಿಲ್ಲವೇನು? ಆ ಮಾತಿಗೆ ಹೆಣ್ಮಗಳು ಏನ್ ಅನ್ಬೇಕ್ರಿ? ಲೇ ಎಲ್ಲವನೇ ನಿನ್ನ ಪರಮಾತ್ಮ ಏನಂತ ನೋಡ್ರಿ. ಹೌದು ನೋಡ್ರಿ ಎಲ್ಲವ ನಿನ್ನ ಪರಮಾತ್ಮ. ನನ್ನ ಮನೆಗೆ ಬಂದಿದ್ನೋ, ನನ್ನ ಮನೆ ಬಂದಿದ್ದ. ನನ್ನ ಮನೆಗೆ ಬಂದಾನ ಸ್ವತಃ ನನ್ನ ಮಗನ ಕಡಿದು ಕಡದ ಬಳಕೆ ಸಾದ ಮಾಡಿ ಊಟ ಮಾಡಿಸೀನಿ. ಹೌದು ಸರಿ ದಾರಿ ಬಿಡು. ಪಾರ್ವತಿ ನಗಾಕ್ ಸ್ಟಾರ್ಟ್ ಮಾಡಿದಲ್ಲ ರೀ. ಏನ್ರಿ ಭಕ್ತರದ ಎಷ್ಟು ವರ್ಣ ಮಾಡಕ್ ಕೂತಿದ್ರಿ ನೋಡ್ರಿ. ಇಲ್ಲಿ ನಿಮ್ಗೆ ಹೆಂಗ ಹಂಗಸ್ತಾಳ ಹೆಣ್ಮಗಳು. ಹೆಣ್ಮಗಳು ನೋಡ್ರಲ್ಲ ರೀಪ್ಪ. ಶಿವ ಶಿವ ಕೋಪಿಗೆ ಬಂದ, ಸಿಟ್ಟಿಗೆ ಬಂದ. ಬಂದ ಬಳಕೆ ಭೂಲೋಕದಲ್ಲಿ ತಿನಿಸಿ ಕೈಲಾಸದಲ್ಲಿ ಬಂದ ಹಂಗನಿ ಕೊಡ್ತೀಯಾ? ಹೌದು ಕೊಟ್ಟ ಮರ್ಗ ಬೇಡ, ಇಟ್ಟ ಹಂಗಸ ಬೇಡ. ಬೇಡ ಹಗಲಿ ನಿನ್ನ ಕಣ್ಣ ಹೋಗ್ಲಿ, ಹೌದಲ್ಲ ರೀ. ರಾತ್ರಿ ನಿನ್ನ ಕಣ್ಣ ಬರಲಿ. ಗಿಡಕ್ಕೆ ತಗಲ ಬವಲಿಯ ಕಾಲ ಮೇಲಕ ಮಾಡಿ ತಲೆ ತಳಗ ಮಾಡಿ ಜ್ಯೋತ್ಯಾಡು. ಭೂಲೋಕದಲ್ಲಿ ಬಂದು ಕೈನಸದಲ್ಲಿ ಹಂಗನಿ ಕೊಡ್ತೀಯ? ಬರ್ತಿರಲ್ಲವೇನು ದೇವಾ? ಏನಾದಳ್ರಿ ಭಕ್ತ ಚಾಂಗುಣಿ ಪರಮಾತ್ಮಗ ಊಟ ಮಾಡಿಸಿ ಬಂದು ಹಂಗನಿ ಕೊಟ್ಟಳು. ಕೊಟ್ಟಳು ಹಂಗನಿ ಕೊಟ್ಟಾಗ ಪರಮಾತ್ಮ ಏನು ಶ್ರಾಪ ಕೊಟ್ಟ? ತಗೊಲ ಬವಲಿ ಆಗಲಿ ನಿನ್ನ ಕಣ್ಣ ಹೋಗಲಿ, ರಾತ್ರಿ ನಿನ್ನ ಕಣ್ಣ ಬರಲಿ ಎಂದು ಶ್ರಾಪ ಕೊಟ್ಟ. ಕೊಟ್ಟ ಬಳಕೆ ಶ್ರೀಯಾಳ ಶೆಟ್ಟಿ ಮಹಾರಾಜರು ಏನು ನಿಂದೆ ಆಡ್ಲಾರ್ದವ್ರು. ಎಲ್ಲಿ ಮಠ ಮಾನ್ಯಗಳಿರ್ತಾವ, ಎಲ್ಲಿ ದೇವಸ್ಥಾನಗಳಿರ್ತಾವ, ಅಲ್ಲಿ ಪುಷ್ಪದ ಬರ ಎಂದು ಆಶೀರ್ವಾದ ಮಾಡಿದ. ಇವನಿಗಾದ್ರೂ ಹಂಗೆ ಮಾಡಿದ. ಭಕ್ತ ಶ್ರೀಯಾಳಗೆ ಭಗವಂತ ಹೇಳ್ಕೊತ ಹೋದ್ರೆ ಬೆಳ್ಕೊತ ಹೋಗ್ತದ. ಮೊದಲು ನಾವು ಹೇಳಿ ಕೇಳಿ ಗೊಂದಲಿಗೆ ಇದ ಒಂದ ಕತಿ ಇಡೀ ಬೆಳತಾನ ಮಾಡ್ತೀವಿ. ಏನು ಟೈಮ್ ಅಂದ್ರೆ ಇಲ್ಲಿ ಟೈಮ್ ಅದ. ಭಗವಂತನ ಕೃಪಾದಿಂದ, ಆ ಗ್ರಾಮ ದೇವತೆ ಕೃಪಾದಿಂದ ನಮಗೂ ಸೇವಾ ಮಾಡೋದಂದ್ರೆ ಇನ್ನು ಬಂದು ಕೂಡಿ ಬಂತು. ಇಲ್ಲಿವರೆಗೆ ಹೇಳಿದಂತ 2 ಕತಿಗಳ ಚಂದಾಗಿ ಅಡಕತಿ ಮುಕ್ತಾಯ ಆಯ್ತು. ಇನ್ನೊಂದೆರಡು ಹಾಡಾಡಿ ಮುಗಿಸ್ಬಿಡ್ತೀವಿ. ತಂಗಿಯ ಹೋಗೋಣ ಬಾರಮ್ಮ, ತಯಾರಾಗಮ್ಮ, ತಂಗಿಯ ಹೋಗೋಣ ಬಾರಮ್ಮ, ತಯಾರಾಗಮ್ಮ, ತಂಗಿಯ ಹೋಗೋಣ ಬಾರಮ್ಮ, ತಯಾರಾಗಮ್ಮ, ತಂಗಿಯ ಹೋಗೋಣ ಬಾರಮ್ಮ, ತಂಗಿಯ ಹೋಗುಣ ಬಾರ ತಡವ ಮಾಡುವುದು ಯಾಕೆ, ತಂಗಿಯ ಹೋಗುಣ ಬಾರ ತಡವ ಮಾಡುವುದು ಯಾಕೆ, ತಂಗಿಯ ಹೋಗೋಣ ಬಾರಮ್ಮ, ತಯಾರಾಗಮ್ಮ, ತಂಗಿಯ ಹೋಗೋಣ ಬಾರಮ್ಮ, ಅಕ್ಕ ನಾನು ನೀ ನಂಬುದೊಳಬೇಕೆ, ಅಕ್ಕ ನಾನು ನಂಬುದೊಳಬೇಕೆ, ನಿಜವಾಗಿರ್ಬೇಕ. ನಾ ಸತ್ರು ನೀಗಿರಬೇಕೆ, ಅಕ್ಕ ನಾ ಸತ್ರು ನೀಗಿರಬೇಕೆ, ತಯಾರಾಗಮ್ಮ, ತಂಗಿಯ ಹೋಗೋಣ ಬಾರಮ್ಮ, ಅಕ್ಕ ಇಂದು ಈ ಮಡಿಯ ಉಡಬೇಕೆ, ಈ ಮಡಿಯ ಉಡಬೇಕೆ, ಕರೆದ ಬಿಡವನ ಪರಿಪಾರಿ ಬೋಧ ಹೇಳವಣ, ಅಕ್ಕ ಪರಿಪರಣಿ ಬೋಧ ಹೇಳವಣ, ತಿರಗಿ ಬರ್ಲರ ದಾರಿ, ತಿರಗಿ ಬರ್ಲರ ದಾರಿ ನಮಗ ತೋರಿದ ನಮ್ಮ ತಂಗಿಯ ಹೋಗೋಣ ಬಾರಮ್ಮ, ತಯಾರಾಗಮ್ಮ, ತಂಗಿಯ ಹೋಗೋಣ ಬಾರಮ್ಮ, ನಾನಿನ್ನು ಬಂದಾದ ಮೇಲೆ ಮಾನವರ ಅಂಜಿಕೆ ವೇಣ, ತಂಗಿಯ ಹೋಗೋಣ ಬಾರಮ್ಮ, ತಯಾರಾಗಮ್ಮ, ತಂಗಿಯ ಹೋಗೋಣ ಬಾರಮ್ಮ, ಗುರುವ ವಿಜಯ ಮಂತೇಶನ ಪಾದ ಪೂಜೆ ಮಾಡಬೇಕ, ತಂಗಿಯ ಹೋಗೋಣ ಬಾರಮ್ಮ, ತಯಾರಾಗಮ್ಮ, ತಂಗಿಯ ಹೋಗೋಣ ಬಾರಮ್ಮ.
ಅನಿವಾರ್ಯ ಕದಿಯರಿ ಬ್ರಹ್ಮಗ ತಿಳಿದ ಆರೇನ ಮಾಡುವರು ಅಣಬಾರ ಗದಿಯಾರಿ ಬ್ರಹ್ಮಗ ತಿಳಿದಿಲ್ಲ ಆರೇನ ಮಾಡುವರು ಮುಂದಿನ ಭವಿಷ್ಯವೇ ಕಂಡಾರು ಮುಂದಿನ ಸುಖವಿಯ ಬಗೆದರು ಹಣೆ ಬಾರ ಕತಿಯಾರಿ ಬ್ರಹ್ಮಗ ತಿಳಿದ ಆರೇನ ಮಾಡುವರು ಕಾಲ ಕೆಡಿಸಿಕೊಂಡು ಕೆಟ್ಟೋ ವಿಕ್ರಮ ಹಮ್ಮ ತೋಟು ಕೆಟ್ಟೋ ಬಲರಾಮ ಹಮ್ಮ ತೋಟು ಕೆಟ್ಟೋ ಬಲರಾಮ ಪಗಡಿಯಾಡುತ್ತಲ್ಲ ಸೋತಲೋ ಧರ್ಮ ಆರೇನ ಮಾಡುವರು ಅಣಬಾರ ಗದಿಯಾರಿ ಬ್ರಹ್ಮಗ ತಿಳಿದಿಲ್ಲ ಆರೇನ ಮಾಡುವರು ಆರನೇ ಸಲುವಾಗಿ ಹೆಂತಿನ ಮತ್ತೆ ಇಟ್ಟಿದ್ದ ಆರೇನ ಮಾಡುವರು ಬಾರನೇ ಸಲುವಾಗಿರಿ ಹೌದ್ರಪ್ಪ ಕಾಶಿ ಗ್ರಾಮದಾಗ ಹರಿಚಂದ್ರ ರಾಜ ಹೌದು ಆರನೇ ಸಲುವಾಗಿ ಎಂತಿನ ಒತ್ತೆ ಇಟ್ಟಿದ್ದ ಆರೇನ ಮಾಡುವರು ಅಂತವರಿಗೆ ಬಿಟ್ಟಲ್ಲಿ ಕಚ್ಚಿತ್ತ ಕರ್ಮ ಪರಿಚಯನ ಆದಿತೋ ಪತಿವ್ರತ ಧರ್ಮ ಆರೇನ ಮಾಡುವರು ಅಣಬಾರ ಗದಿಯಾರಿ ಬ್ರಹ್ಮಗ ತಿಳಿದಿಲ್ಲ ಆರೇನ ಮಾಡುವರು ಕತಿಹಾರಿ ಬ್ರಹ್ಮಗ ತಿಳಿದಿಲ್ಲ ಆರೇನ ಮಾಡುವರು ಆರೇನು ಮಾಡುವರು ವಾರ ಬಂತಮ್ಮ ನೀನು ಅಂಬಾಗನಣಿಯಮ್ಮ ಏ ವಾರ ಬಂತಮ್ಮ ನೀನು ಅಂಬಾಗನಣಿಯಮ್ಮ ಅಂಬಾಗನನಿಯಮ್ಮ ನಿನ್ನಿಂದ ದೂರ ಗುಲ ಕರ್ಮ ನಿನ್ನಿಂದ ದೂರ ಗುಲ ಕರ್ಮ ಬಂತಮ್ಮ ನೀನು ಅಂಬಾಗನಣಿಯಮ್ಮ ಗೋಪಾರ ಯೋಗಕಮ್ಮ ದ್ರೌಪದಿ ಅನಿಸಿದನೇನಮ್ಮ ಗೋಪಾರ ಯೋಗಕಮ್ಮ ದ್ರೌಪದಿ ಅನಿಸಿದನೇನಮ್ಮ ಏ ದುಷ್ಟ ಕೌರವರನ್ನ ಹಾವೆ ನಾಶವ ಮಾಡಿ ದುಷ್ಟ ಕೌರವರನ್ನ ಹಾವೆ ನಾಶವ ಮಾಡಿ ಪಾಂಡವರನ್ನ ಪಾರ ಮಾಡಿದಮ್ಮ ದೇವಿಯ ಪಾರ ಮಾಡಿದಮ್ಮ ಏ ದೇವಿ ಪಾರ ಮಾಡಿದಮ್ಮ ಪಾರ ಬಂತಮ್ಮ ನೀನು ಅಂಬಾಗನಣಿಯಮ್ಮ ಏ ದುಷ್ಟ ಮರ್ದನಕ್ಕಾಗಿ ಧರಿ ಹೇಳು ಬಂದಾಳಮ್ಮ ಸಾಗೆ ರಾಮಣ್ಣ ಸತಿಳಾಗಿ ರಾವಣನ ವಶ ನಾಶ ಮಾಡಿದಮ್ಮ ದೇವಿ ನಾಶ ಮಾಡಿದಮ್ಮ ರಾವಣನ ಸ್ವಚ್ಛ ನಾಶ ಮಾಡಿದಮ್ಮ ಮುಂದ ಕಲಿಯುವಾಗದೊಳಗಮ್ಮ ಏಳ ಕೊಳ್ಳ ಕನಸಿದೆಯಲ್ಲಮ್ಮ ಕಲಿಯುವಾಗದೊಳಗಮ್ಮ ಏಳ ಕೊಳ್ಳ ಕನಸಿದೆಯಲ್ಲಮ್ಮ ಏ ಪುಂಡ ಕಾರ್ತಿಕನ ರುಂಡ ರುಂಡ ಚೌಡಕ್ಕೆ ಮಾಡಿ ನೀನೇ ನುಡಸಿದ ಇದಮ್ಮ ದೇವಿಯ ನೀನೇ ನುಡಸಿದಮ್ಮ ದೇವಿ ನೀನೇ ನುಡಸಿದಮ್ಮ ದಸರಾ ಮುಹೂರ್ತಕ್ಕಮ್ಮ 9 ದಿವಸ ನಿನ್ನ ನೇಮ ಏ ದಸರಾ ಮುಹೂರ್ತಕ್ಕಮ್ಮ 9 ದಿವಸ ನಿನ್ನ ನೇಮ ಏ ದುಷ್ಟ ಮೈಸಾಸುರನ ಕುತ್ತಿಗೆ ಕೊಯ್ದು ದುಷ್ಟ ಮೈಸಾಸುರನ ಕುತ್ತಿಗೆ ಕೊಯ್ದು ಬಲಿಯ ಕೊಟ್ಟಿದಮ್ಮ ದೇವಿಯ ಬಲಿಯ ಕೊಟ್ಟಿದಮ್ಮ ಮಹಿಷಾಸುರನ್ನ ಬಲಿಯ ಕೊಟ್ಟಿದಮ್ಮ ಜಗದಂಬ ಬಲಿಯ ಕೊಟ್ಟಿದಮ್ಮ ಏ ಶುಂಭಾಣಿ ಶುಂಭರಮ್ಮ ಜಗದೊಳು ಮಿಕ್ಕಿ ಮೆರೆದರಮ್ಮ ಏ ಶುಂಭಾಣಿ ಶುಂಭರಮ್ಮ ಜಗದೊಳು ಮಿಕ್ಕಿ ಮೆರೆದರಮ್ಮ ದೀಪಾವಳಿ ಹೇಳುವ ಮರ್ದನ ಮಾಡಿ ದೀಪಾವಳಿ ಹೇಳುವ ಮರ್ದನ ಮಾಡಿ ಮೈ ಮಳಮ್ಮ ದೇವಿ ಮಾಮೈ ಮಳಮ್ಮ ದೇವಿ ಮಾಮೈ ಮಳಮ್ಮ ಅಗಣಿತ ನಿನ್ನ ನಿನ್ನ ಮಹಿಮ ನಿನ್ನ ಮಹಿಮ ತಿಳಿದವ ತಿಳಿದಮ್ಮ ಅಗಣಿತ ಅಗಣಿತ ನಿನ್ನ ಮಹಿಮ ನಿನ್ನ ಮಹಿಮ ತಿಳಿದವ ತಿಳಿದಮ್ಮ ಏ ಹಮ್ಮಿನ ಮನುಜರು ಗರ್ವಹರಣ ಮಾಡಿ ಮಿಕ್ಕಿ ಮೆರೆದರಮ್ಮ ದೇವಿ ಮೆಕ್ಕಿ ಮೆರೆದರಮ್ಮ ಬ್ರಹ್ಮಾಂಡ ಒಳಗ ಮಿಕ್ಕಿ ಮೆರೆದರಮ್ಮ ದೇವಿ ತುಳಜಾಪುರ ಗ್ರಾಮ ಸಾರುದು ಅಂಬ ಭವಾನಿ ನಾಮ ಏ ಕಂದ ರಾಮನ ಗೌಡ ಚಂದಾಗಿ ನುಡಿದಾನ ಶಿರವಾಗಿ ನಿನಗಮ್ಮ ದೇವಿ ಶಿರವಾಗಿ ನಿನಗಮ್ಮ ದೇವಿ ಶಿರವಾಗಿ ನಿನಗಮ್ಮ ಪ್ರಪಂತಮ್ಮ ನೀನು ಅಂಬಾಗನಣಿಯಮ್ಮ ಅಂಬಾಗನನಿಯಮ್ಮ ನಿನ್ನಿಂದ ದೂರ ಗುದ ಕರ್ಮ ನಿನ್ನಿಂದ ದೂರ ಆಗುವುದು ಕರ್ಮ ಇದೇ ಜಗದಮ್ಮನ ಕೃಪಾದಿಂದವೇ ಗ್ರಾಮ ದೇವತೆಯಾದಂಥ ದುರ್ಗಮ್ಮ ತಾಯಿ ಮತ್ತು ದ್ಯಾಮೋಹನ ಕೃಪಾದಿಂದ ಚೌಡಿಕಿ ಮತ್ತು ಸಂಬಳ ತಮ್ಮ ಗ್ರಾಮಕ್ಕೆ ಬಂದಿದೆ. ಈ ಕಥೆಯನ್ನು ಕೇಳಿದಂಥ ಭಕ್ತಾದಿಗಳು ನಿಮಗೆ ಆ ತಾಯಿ
ಕಾಣಿಕೆ ದಾನ ಮಾಡುವಂತದ್ದು ಮನಸ್ಸು ಬಂದ್ರೆ ಎಲ್ಲರೂ ಕೈ ಎತ್ತಿ ದಾನ ಮಾಡಬೇಕ. ಜಗದಮ್ಮನ ಕೃಪಾದಿಂದ ಇನ್ನೊಂದು ಮಂಗಳಾರತಿ ಮಾಡಿ ನಮ್ಮ ಮುಗಿಸ್ತೀವಿ. ಅಂಬಾ ಜೈ ದೇವ ಗಂಬ ಜೈಯಲಮ್ಮ ಅಂಬೆ ಗೋಪಾಲವಂತ ಆರತಿವ ವಾಳೋಣ ಮನಭಾವ ವಾಳೋಣ ಮನಭಾವ ತಿತ್ತ ಗಂಬ ಜೈ ದೇವ ಜಯ ದೇವ ಜೈ ದೇವ ಗಂಬ ಜೈಯಲಮ್ಮ ಅಂಬೆ ಗೋಪಾಲವಂತ ಆರತಿವ ವಾಳೋಣ ಮನಭಾವ ವಾಳೋಣ ಮನಭಾವ ತಿತ್ತ ಗಂಬ ಜೈ ದೇವ ಚಂಡಮಂಡ ಮೈಸಾಸುರಳ ಮಾರಲಾಗದೈತ ಭವಾನಿ ಚಾರಲಾಗದೈತ ಆ ಗಾಳನ ಪಾಯತ್ತ ಕಾಲಚರ ಚಲ ಕೇಲ ಅಸಲ ಜಗತ್ತ ಗಂಬ ಜೈ ದೇವ ಸಲಾಮಲೇನ ಸುರಸುರ ಗಂಬ ಅಂಬಾ के पास भवानी माता के पास अंबे करतो घारो थे ತುಳಜಾಪುರಚಿ भवानी रेनो रेनो सदा उदो बोला ऐसा ऊदो बोला बेताळ बेताळ बैलाची बेताळ गोष्टी जोगीनाथ चौदो म्हणा